ಅದು ಕೇವಲ ಕಾಗದದ ತುಂಡಾಗಿರಲಿಲ್ಲ. ಅದು ನನ್ನ ಪ್ರೀತಿ, ನನ್ನ ಹಠ ಮತ್ತು ಅವಳ ಪಾದಗಳಲ್ಲಿ ನಾನು ಕಳೆದ ನನ್ನ ಯೌವನದ ಎಲ್ಲ ರಾತ್ರಿಗಳ ನೋವಿನ ಅಂತ್ಯವಾಗಿತ್ತು. ನನ್ನ ಕೈಯಲ್ಲಿದ್ದ ಆ ಸ್ಟ್ಯಾಂಪ್ ಪೇಪರ್ ಮಳೆ ನೀರಿನಿಂದ ಒದ್ದೆಯಾಗುತ್ತಿರಲಿಲ್ಲ. ಬದಲಾಗಿ ನನ್ನ ಕಣ್ಣುಗಳಿಂದ ಹರಿಯುತ್ತಿದ್ದ ತಡೆಯಲಾರದ ಕಣ್ಣೀರಿನಿಂದ ಒದ್ದೆಯಾಗುತ್ತಿತ್ತು. ಅದು ಬಹುಶಃ ಈಗ ರಕ್ತವಾಗಿ ಬದಲಾಗಿತ್ತು. ನಾನು ಜೋರಾಗಿ ಕಿರುಚಲು ಬಯಸಿದ್ದೆ. ಅಮ್ಮ, ಅಂತಿಮವಾಗಿ ಯಾಕೆ ಎಂದು ಕೇಳಲು ಬಯಸಿದ್ದೆ. ನನ್ನ ಸೇವೆಯಲ್ಲಿ ಏನಾದರೂ ಕೊರತೆ ಇತ್ತೆ, ಅಥವಾ ಎಂದಿಗೂ ಹಿಂತಿರುಗಿ ನೋಡದ ಆ ಮಗ ಕೇವಲ ಯಶಸ್ವಿಯಾಗಿದ್ದಾನೆ ಎಂದ ಮಾತ್ರಕ್ಕೆ ನಿಮಗೆ ಇಷ್ಟೊಂದು ಪ್ರಿಯನಾದನೆ? ಆ ಸಮಯದಲ್ಲಿ ಈ ನಿರ್ಧಾರವು ನನ್ನ ವಿನಾಶವಲ್ಲ, ಬದಲಾಗಿ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ರೂಪಿಸುವ ಹಾದಿಯ ಮೊದಲ ಮೆಟ್ಟಿಲು ಎಂದು ನನಗೆ ಕಲ್ಪನೆಯೂ ಇರಲಿಲ್ಲ. ಆ ಕ್ಷಣದಲ್ಲಿ ನಾನು ಕೇವಲ ಮುರಿದು ಬೀಳುತ್ತಿದ್ದೆ, ಛಿದ್ರವಾಗುತ್ತಿದ್ದೆ. ನನ್ನ ಹೆಸರು ಪ್ರವೀಣ್. ಕನಸುಗಳು ತುಂಬ ಎತ್ತರವಾಗಿದ್ದರೂ ಸೂರು ತುಂಬ ತಗ್ಗಿರುವ ಕುಟುಂಬದಲ್ಲಿ ನಾನು ಹುಟ್ಟಿದೆ. ನಾವು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವರು. ನನ್ನ ತಂದೆ ಆಟೋ ಡ್ರೈವರ್ ಆಗಿದ್ದರು. ನಾವಿಬ್ಬರು ಸಹೋದರರು, ನಾನು ಮತ್ತು ನನ್ನ ಅಣ್ಣ ನವೀನ್. ನಮ್ಮ ಅಮ್ಮನಿಗೆ ಉತ್ತಮ ಜೀವನ ನೀಡಲು ತಂದೆ ದಿನವಿಡೀ ಶ್ರಮಿಸ್ತಿದ್ರು. ಆದರೆ ನಮ್ಮ ಈ ಸಣ್ಣ ಸಂತೋಷವು ಬದುಕಿಗೆ ಇಷ್ಟವಿರಲಿಲ್ಲ ಎಂಬಂತೆ ಕಾಣುತ್ತದೆ. ಆ ಸಮಯದಲ್ಲಿ ನನಗೆ ಕೇವಲ 2 ವರ್ಷ ಮತ್ತು ನನ್ನ ಅಣ್ಣ ನವೀನ್ಗೆ 4 ವರ್ಷ. ಒಂದು ಅಶುಭ ದಿನ. ತಂದೆಯ ಆಟೋ ಆಳವಾದ ಕಣಿವೆಗೆ ಬಿದ್ದಿದೆ ಎಂಬ ಸುದ್ದಿ ಬಂತು. ಅವರು ನಮ್ಮನ್ನು ಮತ್ತು ಅಮ್ಮನನ್ನು ಶಾಶ್ವತವಾಗಿ ಒಂಟಿಯಾಗಿ ಬಿಟ್ಟು ಹೋದರು. ಅಮ್ಮ ಆ ಸಮಯದಲ್ಲಿ ತುಂಬ ಚಿಕ್ಕ ವಯಸ್ಸಿನವರು, ಯೌವನದಲ್ಲಿದ್ದರು. ಅವರು ಅಷ್ಟು ಸುಂದರವಾಗಿದ್ದರೆಂದರೆ ನೆರೆಹೊರೆಯ ಮಹಿಳೆಯರು ಅವರನ್ನು ಅಸೂಯೆಯಿಂದ ನೋಡುತ್ತಿದ್ದರು. ಸಂಬಂಧಿಕರು ಮತ್ತು ಮನೆಯವರು ಅಮ್ಮನನ್ನು ಮರುಮದುವೆಯಾಗುವಂತೆ ತುಂಬ ಒತ್ತಾಯಿಸಿದರು. ಆದರೆ ಅಮ್ಮ ನಮ್ಮಿಬ್ಬರನ್ನು ಎದೆಯೊಳಗೆ ಅಪ್ಪಿಕೊಂಡು ದೃಢವಾಗಿ ಹೇಳಿದರು, ಇಲ್ಲ, ನನ್ನ ಮಕ್ಕಳ ತಲೆಯ ಮೇಲೆ ಮಲತಂದೆಯ ನೆರಳು ಬೀಳಲು ನಾನು ಬಿಡೋದಿಲ್ಲ. ನಾನೇ ದುಡಿದು ಅವರನ್ನು ಸಿಂಹಗಳಂತೆ ಸಾಕುತ್ತೇನೆ. ಅಮ್ಮನ ಈ ಮಾತು ಕೇಳಿ ಅಜ್ಜಿ ಕೋಪದಿಂದ ಹೇಳಿದರು, ಜಾನಕಿ, ಎಚ್ಚರದಿಂದಿರು. ಈ ಯೌವನದಲ್ಲೇ ಈ 2 ಅನಾಥ ಮಕ್ಕಳನ್ನು ನೀನು ಹೇಗೆ ಸಾಕ್ತೀಯಾ? ಈ ಕಾಲ ತುಂಬ ಕೆಟ್ಟದಾಗಿದೆ. ಕಣ್ಣೀರು ಒರೆಸಿಕೊಳ್ಳುತ್ತಾ ಅಮ್ಮ ದೃಢವಾದ ಸ್ವರದಲ್ಲಿ ಉತ್ತರಿಸಿದರು, ಅಮ್ಮ, ದೇವರಿದ್ದಾನಲ್ವಾ, ಅವನೇ ದಾರಿ ತೋರಿಸ್ತಾನೆ. ನಾನು ಬಟ್ಟೆ ಹೊಲಿಯುತ್ತೇನೆ, ಕಷ್ಟಪಡುತ್ತೇನೆ, ಆದರೆ ನನ್ನ ಮಕ್ಕಳನ್ನು ಯಾರ ಮುಂದೆಯೂ ಕೈ ಚಾಚುವಂತೆ ಮಾಡೋದಿಲ್ಲ. ಮತ್ತೆ ಅದೇ ನಡೆಯಿತು. ನಮ್ಮ ಮನೆಯ ಅಂಗಳದಲ್ಲಿ ಹೊಲಿಗೆ ಯಂತ್ರದ ಶಬ್ದ ಮೊಳಗಲು ಪ್ರಾರಂಭವಾಯಿತು. ತಂದೆಯ ನೆನಪಾಗಿದ್ದ ಮತ್ತು ನಮ್ಮ ಆಸ್ತಿಯಾಗಿದ್ದ ಆ ಮನೆ ಈಗ ನಮ್ಮ ಇಡೀ ಪ್ರಪಂಚವಾಯಿತು. ಅಮ್ಮ ಮುಂಜಾನೆ ಎದ್ದ ಕೂಡಲೇ ಹೊಲಿಗೆ ಯಂತ್ರದ ಮುಂದೆ ಕುಳಿತುಕೊಳ್ಳುತ್ತಿದ್ದರು. ರಾತ್ರಿ ಬಹಳ ತಡವಾಗುವವರೆಗೂ ಬಟ್ಟೆಗಳ ರಾಶಿಯಿಂದ ತಲೆ ಎತ್ತುತ್ತಿರಲಿಲ್ಲ. ನಾನು ಚಿಕ್ಕವನಾಗಿದ್ದರೂ ಸ್ವಭಾವದಿಂದ ತುಂಬಾ ಸೂಕ್ಷ್ಮ. ನವೀನಣ್ಣ ಮೊದಲಿನಿಂದಲೂ ಸ್ವಲ್ಪ ನಿರ್ಲಕ್ಷ್ಯ ಸ್ವಭಾವದವರು. ತಮ್ಮದೇ ಪ್ರಪಂಚದಲ್ಲಿ ಕಳೆದು ಹೋಗುತ್ತಿದ್ದ. ಊಟದಲ್ಲಿ ಅವನಿಗೆ ಮಾಂಸ ಸಿಗದಿದ್ರೆ ಅವನು ತಟ್ಟೆಯನ್ನು ಸರಿಸಿ ಹೇಳ್ತಿದ್ದ, ನನಗೆ ಈ ಸಾಧಾರಣ ಊಟ ಬೇಡ, ನನಗೆ ಮಾಂಸ ಬೇಕು. ಆಗ ಅಮ್ಮ ಪ್ರೀತಿಯಿಂದ, ನನ್ನ ಬಂಗಾರ, ಇವತ್ತು ತಿನ್ನು, ನಾಳೆ ನಿನಗಾಗಿ ಮಾಂಸ ಮಾಡುತ್ತೇನೆ ಅಂತ ಸಮಾಧಾನ ಪಡಿಸುತ್ತಿದ್ದರು. ಮತ್ತೆ ತಮ್ಮ ತಟ್ಟೆಯಿಂದ ತುತ್ತು ತೆಗೆದು ನವೀನಣ್ಣನಿಗೆ ತಿನ್ನಿಸುತ್ತಿದ್ದರು. ನಾನು ಮಾತ್ರ ಮೌನವಾಗಿ ಮೂಲೆಯಲ್ಲಿ ಕುಳಿತು ಒಣರೊಟ್ಟಿಯನ್ನು ನೀರಿನಲ್ಲಿ ಅದ್ದಿ ತಿನ್ನುತ್ತಿದ್ದೆ. ಯಾಕಂದ್ರೆ ಅಮ್ಮನ ದಣಿದ ಕಣ್ಣುಗಳು ನನಗೆ ಕಾಣಿಸುತ್ತಿದ್ದವು. ಹಠ ಮಾಡಲು ನನಗೆ ಮನಸ್ಸಾಗುತ್ತಿರಲಿಲ್ಲ. ಸಮಯ ವೇಗವಾಗಿ ಕಳೆಯುತ್ತಿತ್ತು. ಅಮ್ಮ ಹಗಲಿರುಳು ಶ್ರಮಿಸಿ ನಮ್ಮಿಬ್ಬರನ್ನು ಶಾಲೆಗೆ ಸೇರಿಸಿದ್ರು. ನವೀನಣ್ಣ ಓದಿನಲ್ಲಿ ಚುರುಕಾಗಿದ್ದರು. ಆದರೆ ನನ್ನ ಮನಸ್ಸು ಪುಸ್ತಕಗಳಿಗಿಂತ ಅಮ್ಮನ ಕೈಗಳಲ್ಲೇ ಹೆಚ್ಚು ನೆಟ್ಟಿತ್ತು. ಸೂಜಿ ಹೇಗೆ ಪದೇ ಪದೇ ಅವರ ಬೆರಳುಗಳಿಗೆ ಚುಚ್ಚುತ್ತಿತ್ತು, ಸತತವಾಗಿ ಕುಳಿತುಕೊಳ್ಳೋದ್ರಿಂದ ಅವರ ಸೊಂಟ ಹೇಗೆ ನೋಯುತ್ತಿತ್ತು, ಎಲ್ಲವನ್ನು ನಾನು ಗಮನಿಸುತ್ತಿದ್ದೆ. ಒಂದು ಸಂಜೆ ಅಮ್ಮ ಹೊಲಿಗೆ ಯಂತ್ರಕ್ಕೆ ದಾರ ಪೋಣಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರ ಕಣ್ಣುಗಳು ಮಂದವಾಗುತ್ತಿದ್ದವು. ಪದೇ ಪದೇ ಪ್ರಯತ್ನಿಸಿದ್ರು, ವಿಫಲರಾದ್ರು. ನಾನು ಮೌನವಾಗಿ ಮುಂದೆ ಬಂದು ಅವರ ಕೈಯಿಂದ ಸೂಜಿಯನ್ನು ತೆಗೆದುಕೊಂಡು ಒಂದೇ ಕ್ಷಣದಲ್ಲಿ ದಾರ ಪೋಣಿಸಿದೆ. ಅಮ್ಮ ಆಶ್ಚರ್ಯದಿಂದ ನನ್ನತ್ತ ನೋಡಿ ಮುಗುಳ್ನಕ್ಕರು. ನನ್ನ ಪ್ರವೀಣೀಗ ದೊಡ್ಡವನಾಗಿದ್ದಾನೆ ಎಂದರು. ನಾನು ಮುಗ್ಧವಾಗಿ ಕೇಳಿದೆ, ಅಮ್ಮ ಕೊಡಿ, ನಾನು ಈ ಬಟನ್ ಕೂಡ ಹಾಕುತ್ತೇನೆ. ಆಗ ಅಮ್ಮ, ಬೇಡ ಮಗನೇ, ನೀನು ನಿನ್ನ ಶಾಲೆಯ ಕೆಲಸ ಮಾಡು, ಇದು ನನ್ನ ಕೆಲಸ ಅಂತ ಅಮ್ಮ ಪ್ರೀತಿಯಿಂದ ನನ್ನ ತಲೆ ಸವರಿದರು. ಅಮ್ಮ, ಶಾಲೆಯ ಕೆಲಸ ಮುಗಿದಿದೆ, ನನಗೆ ನಿಮ್ಮ ಜೊತೆ ಕೂರಲು ಇಷ್ಟವಾಗುತ್ತದೆ ಎಂದು ನಾನು ಹಠ ಮಾಡಿದೆ. ಅದೇ ದಿನದಿಂದ ಒಂದು ಮುಗಿಯದ ಸರಣಿ ಪ್ರಾರಂಭವಾಯಿತು. ನಾನು ಶಾಲೆಯಿಂದ ಬಂದ ಕೂಡಲೇ ಬ್ಯಾಗ್ ಒಂದೆಡೆ ಇಟ್ಟು ಅಮ್ಮನ ಹತ್ತಿರ ಕುಳಿತುಕೊಳ್ಳುತ್ತಿದ್ದೆ. ಮೊದಲು ಬಟನ್ ಹಾಕೋದನ್ನ ಕಲಿತೆ. ಬಟ್ಟೆಯ ತುಂಡುಗಳನ್ನು ಸೇರಿಸಿ ಹೊಸದನ್ನು ರಚಿಸೋದ್ರಲ್ಲಿ ಸಿಗುತ್ತಿದ್ದ ನೆಮ್ಮದಿ ಪುಸ್ತಕದ ಪದಗಳನ್ನು ಕಂಠಪಾಠ ಮಾಡೋದ್ರಲ್ಲಿ ಇರಲಿಲ್ಲ. ಇನ್ನೊಂದೆಡೆ ನವೀನಣ್ಣ ಶಾಲೆಯಿಂದ ಬಂದ ಕೂಡಲೇ ಆಟವಾಡಲು ಹೋಗ್ತಿದ್ದ ಅಥವಾ ಸ್ನೇಹಿತರೊಂದಿಗೆ ತಿರುಗಾಡ್ತಿದ್ದ.
ಮನೆಯ ರೇಷನ್ ಹೇಗೆ ಬರುತ್ತಿದೆ ಎಂಬುದರ ಬಗ್ಗೆ ಅವನು ಎಂದಿಗೂ ಚಿಂತಿಸಲಿಲ್ಲ. ತನ್ನ ಬೇಡಿಕೆಗಳ ದೊಡ್ಡ ಪಟ್ಟಿಯನ್ನು ಅಮ್ಮನ ಮುಂದೆ ಇಡುತ್ತಿದ್ದ. ಅಮ್ಮ ಹೇಗೋ ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಆ ಬೇಡಿಕೆಗಳನ್ನು ಪೂರೈಸುತ್ತಿದ್ರು. ನಾನು 8ನೇ ತರಗತಿಗೆ ಬಂದಾಗ ಒಂದು ನಿರ್ಧಾರ ತೆಗೆದುಕೊಂಡೆ. ಒಂದು ರಾತ್ರಿ ಅಮ್ಮನ ಕೈ ಹಿಡಿದು ಹೇಳಿದೆ, ಅಮ್ಮ ಸಾಕು ಮಾಡು, ನೀನು ತುಂಬ ಸುಸ್ತಾಗ್ತಿದ್ಯಾ. ಅಮ್ಮ ಆತಂಕದಿಂದ ಹೇಳಿದರು, ನಾನು ಕೆಲಸ ಮಾಡದಿದ್ರೆ ಮನೆ ಹೇಗೆ ನಡೆಯುತ್ತೆ ಪ್ರವೀಣ್, ನಿನ್ನ ಅಣ್ಣನ ಫೀಸು, ಮನೆ ಖರ್ಚು. ನಾನು ದೃಢವಾಗಿ ಹೇಳಿದೆ, ನಾನಿದ್ದೇನಲ್ವಮ್ಮ, ನಾನು ನಿರ್ಧರಿಸಿದ್ದೇನೆ. ಇನ್ನು ಮುಂದೆ ನಾನು ಶಾಲೆಗೆ ಹೋಗೋದಿಲ್ಲ. ನನಗೆ ಹೊಲಿಗೆ ಕೆಲಸ ಚೆನ್ನಾಗಿ ಬರುತ್ತೆ. ನಾನು ಅಂಗಡಿಯಲ್ಲಿ ಕೂತುಕೊಳ್ಳುತ್ತೇನೆ ಅಥವಾ ಮನೆಯಲ್ಲೇ ಕೆಲಸ ಹೆಚ್ಚಿಸುತ್ತೇನೆ. ಇದನ್ನು ಕೇಳಿ ಅಮ್ಮ ಕಂಗಾಲಾದರು. ಇಲ್ಲ ಪ್ರವೀಣ್, ಎಚ್ಚರಿಕೆ, ಇಂಥ ಮಾತು ಆಡಬೇಡ. ನೀವಿಬ್ಬರು ದೊಡ್ಡ ಅಧಿಕಾರಿಗಳಾಗಬೇಕು, ಅದು ನಿಮ್ಮ ತಂದೆಯ ಕನಸು. ನಾನು ಶಾಂತವಾಗಿ ಆದರೆ ದೃಢವಾಗಿ ಹೇಳಿದೆ, ನವೀನಣ್ಣ ಆಫೀಸರ್ ಆಗ್ತಾನೆ, ನಾನು ನಿನಗೆ ಆಸರೆಯಾಗುತ್ತೇನೆ. ನಿನ್ನ ಈ ಕಷ್ಟವನ್ನು ನಾನು ನೋಡಲಾಗುತ್ತಿಲ್ಲ ಅಮ್ಮ. ಅಣ್ಣನನ್ನು ಓದಲು ಬಿಡು, ಅವರ ಮನಸ್ಸು ಓದಿನಲ್ಲಿದೆ. ನನ್ನ ಮನಸ್ಸು ಮಾತ್ರ ಈ ಯಂತ್ರದ ಶಬ್ದದೊಂದಿಗೆ ಬಡಿದುಕೊಳ್ಳುತ್ತದೆ. ಬಹಳಷ್ಟು ಸಮಾಧಾನ ಪಡಿಸಿದ ನಂತರ ದೀರ್ಘವಾದ ವಾದದ ಬಳಿಕ ಅಮ್ಮ ಅಂತಿಮವಾಗಿ ಸೋಲೊಪ್ಪಿಕೊಳ್ಬೇಕಾಯಿತು. ನಾನು ನನ್ನ ವಿದ್ಯಾಭ್ಯಾಸಕ್ಕೆ ವಿದಾಯ ಹೇಳಿದೆ. ನನ್ನ ಪುಸ್ತಕಗಳನ್ನು ಗುಜರಿಗೆ ಮಾರಿದೆ. ಅದೇ ಹಣದಿಂದ ಅಂಗಡಿಗೆ ಹೊಸ ಸಾಮಗ್ರಿಗಳನ್ನು ತಂದೆ. ನಾನು ತುಂಬ ಸಂತೋಷವಾಗಿದ್ದೆ. ಯಾಕಂದ್ರೆ ಅಮ್ಮನ ಮುಖದಲ್ಲಿ ಆಯಾಸ ಕಡಿಮೆ, ನೆಮ್ಮದಿ ಹೆಚ್ಚು ಕಾಣಿಸ್ತಿತ್ತು. ಕಾಲಕ್ರಮೇಣ ನನ್ನ ಕೆಲಸ ಕುದುರಿಕೊಂಡಿತು. ನನ್ನ ಕೈಚಳಕ ಚೆನ್ನಾಗಿತ್ತು. ವಿನ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವು ಉತ್ತಮವಾಗಿತ್ತು. ಮೊಹಲ್ಲಾದ ಮಹಿಳೆಯರು ಈಗ ಅಮ್ಮನ ಬದಲು ನನ್ನ ಕೈ ಹೊಲಿಗೆಯನ್ನು ಇಷ್ಟಪಡಲಾರಂಭಿಸಿದರು. ನಾವಿಬ್ಬರೂ ತಾಯಿ ಮಗ ಸೇರಿ ಕೆಲಸ ಮಾಡಿದೆವು. ಮನೆಯ ಪರಿಸ್ಥಿತಿ ಸುಧಾರಿಸಿತು. ಅತ್ತ ಕಡೆ ನವೀನಣ್ಣ ಕಾಲೇಜಿನಿಂದ ವಿಶ್ವವಿದ್ಯಾಲಯಕ್ಕೆ ತಲುಪಿದರು. ಅವರ ಜೀವನ ಶೈಲಿ ರಾಜರಂತಾಗುತ್ತಿತ್ತು. ದುಬಾರಿ ಬಟ್ಟೆಗಳು, ಸ್ನೇಹಿತರೊಂದಿಗೆ ಪಾರ್ಟಿಗಳು. ಮನೆಯ ಎಲ್ಲಾ ಖರ್ಚಿನ ಹೊರೆ ನನ್ನ ಎಳೆಯ ಹೆಗಲ ಮೇಲೆ ಬಂತು. ಆದ್ರೆ ನನಗೆ ಎಂದಿಗೂ ದೂರಿರ್ಲಿಲ್ಲ. ಯಾಕಂದ್ರೆ ಇದನ್ನೇ ನಾನು ನನ್ನ ಕರ್ತವ್ಯವೆಂದು ಭಾವಿಸಿದ್ದೆ. ಒಂದು ದಿನ ನವೀನಣ್ಣ ಮನೆಗೆ ಬಂದ. ಮುಖದಲ್ಲಿ ವಿಚಿತ್ರವಾದ ಆತಂಕ ಮತ್ತು ಸಂತೋಷದ ಮಿಶ್ರಣವಿತ್ತು. ಅಮ್ಮ, ನಿಮ್ಗೊಂದು ಮುಖ್ಯ ವಿಷಯ ಹೇಳಬೇಕು ಎಂದನು. ನಾವು ಊಟ ಮಾಡುತ್ತಿದ್ದೆವು. ಅಮ್ಮ ಊಟ ನಿಲ್ಲಿಸಿ ಕೇಳಿದರು, ಏನಾಯ್ತು ನವೀನ್, ಎಲ್ಲವೂ ಸರಿಯಾಗಿದ್ಯಾ? ಯಾವುದೇ ಪೀಠಿಕೆ ಇಲ್ಲದೆ ಅಣ್ಣ ಹೇಳಿದ, ಅಮ್ಮ, ನನ್ಗೊಬ್ಳು ಹುಡುಗಿ ಇಷ್ಟ ಆಗಿದ್ದಾಳೆ. ನಾನವಳನ್ನ ಮದುವೆಯಾಗಲು ಬಯಸುತ್ತೇನೆ. ಅಮ್ಮ ಮುಗುಳ್ನಕ್ಕರು. ಇದು ಒಳ್ಳೆ ವಿಷಯ. ಯಾರು ಆ ಹುಡುಗಿ? ಎಲ್ಲಿರ್ತಾಳೆ? ಅಣ್ಣ ಸ್ವಲ್ಪ ತಡವರಿಸಿ ಹೇಳಿದ, ಅವಳು ತುಂಬಾ ಶ್ರೀಮಂತ ಕುಟುಂಬದವಳು. ಅವಳ ಹೆಸರು ಶ್ವೇತಾ. ನನ್ನ ಕಾಲೇಜಿನಲ್ಲೇ ಓದ್ತಾಳೆ. ಅವಳ ತಂದೆಗೆ ದೊಡ್ಡ ಬಿಸ್ನೆಸ್ ಇದೆ. ನನ್ನ ಹಣೆಯ ಮೇಲೆ ಚಿಂತೆ ಮೂಡಿತು. ಅಣ್ಣ, ನಾವು ಮಧ್ಯಮ ವರ್ಗದವರು, ದರ್ಜಿ ಕೆಲಸ ಮಾಡುವವರು. ಅವರು ನಮ್ಮೊಂದಿಗೆ ಸಂಬಂಧ ಯಾಕೆ ಬೆಳೆಸ್ತಾರೆ? ನವೀನಣ್ಣ ನನ್ನನ್ನು ಗುರಾಯಿಸಿ ನೋಡಿದ. ನಿನ್ನ ಆಲೋಚನೆ ಯಾವಾಗಲೂ ಸಣ್ಣದು ಪ್ರವೀಣ್. ನಾನು ಶ್ವೇತಾಳ ಜೊತೆ ಮಾತಾಡಿದ್ದೇನೆ. ಅವಳು ತನ್ನ ಮನೆಯವರನ್ನು ಒಪ್ಪಿಸಿದ್ದಾಳೆ. ನೀವು ಹೋಗಿ ಮಾತುಕತೆ ಖಚಿತಪಡಿಸಿಕೊಳ್ಳಿ. ಅಮ್ಮನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಹಿರಿಯ ಮಗನ ಸಂತೋಷ ಪ್ರತಿಯೊಬ್ಬ ತಾಯಿಯ ಕನಸೆ. ಹುಡುಗಿ ಶ್ರೀಮಂತಳೋ ಬಡವಳೋ ಎಂಬ ಚಿಂತೆ ಇರಲಿಲ್ಲ. ಮಗನ ಸಂತೋಷವೇ ಅವರಿಗೆ ಮುಖ್ಯವಾಗಿತ್ತು. ಆದರೆ ಈ ಸಂಬಂಧ ನಮ್ಮ ನಗುವ ಮನೆಯನ್ನೇ ಹಾಳು ಮಾಡುವ ಮೊದಲ ಇಟ್ಟಿಗೆಯಾಗುತ್ತದೆ ಎಂದು ನನಗೆ ಆಗ ತಿಳಿದಿರಲಿಲ್ಲ. ಶ್ವೇತಾ ನಮ್ಮ ಮನೆಗೆ ಕೇವಲ ಸೊಸೆಯಾಗಿ ಬರಲಿಲ್ಲ. ನನ್ನ ಮತ್ತು ಅಮ್ಮನ ನೆಮ್ಮದಿಯನ್ನು ಧ್ವಂಸ ಮಾಡುವ ಬಿರುಗಾಳಿಯಾಗಿ ಬಂದಳು. ಅವರ ಮನೆಯ ಒಪ್ಪಿಗೆ ಸಿಕ್ಕಿತು. ಆದರೆ ಅದರ ಜೊತೆಗೆ ಹೇಳಲಾಗದ ಷರತ್ತುಗಳು, ಅತಿಯಾದ ಒತ್ತಡಗಳು ಕೂಡ ಬಂದಿದ್ದವು. ಅವರು ತುಂಬಾ ಶ್ರೀಮಂತರಾಗಿದ್ದರು. ಅವರ ಒಪ್ಪಿಗೆ ನವೀನಣ್ಣನ ಅದೃಷ್ಟವಾಗಿರಬಹುದು ಅಥವಾ ಶ್ವೇತಾಳ ಹಠವಾಗಿರಬಹುದು. ಇಲ್ಲದಿದ್ರೆ ನಮಗೂ ಅವರಿಗೂ ಯಾವ ಹೋಲಿಕೆಯೂ ಇರಲಿಲ್ಲ. ಒಂದು ರಾತ್ರಿ ನವೀನಣ್ಣ ಚಿಂತೆಯಲ್ಲಿದ್ದವನಂತೆ ಜಗುಲಿಯಲ್ಲಿ ಅತ್ತಿತ್ತ ಓಡಾಡ್ತಿದ್ದ. ನಾನು ಹೊಲಿಗೆ ಯಂತ್ರದ ಮೇಲೆ ಕುಳಿತು ಸೂಟ್ನ ಕೊನೆಯ ಅಂಚನ್ನು ಮಡಚುತ್ತಿದ್ದೆ. ಅವ ನನ್ನ ಹತ್ತಿರ ಬಂದು ನಿಂತು ಸುತ್ತಲೂ ತಿರಸ್ಕಾರದ ನೋಟ ಹರಿಸಿದ. ಪ್ರವೀಣ್, ಈ ಮನೆ ಶ್ವೇತಾಳಿಗೆ ತಕ್ಕದ್ದಲ್ಲ. ನಾನು ಯಂತ್ರ ನಿಲ್ಲಿಸಿ ಆಶ್ಚರ್ಯದಿಂದ ನೋಡಿದೆ. ಅಣ್ಣ, ಏನ್ ಹೇಳ್ತಿದ್ಯಾ? ಅಪ್ಪ ಎಷ್ಟು ಕಷ್ಟಪಟ್ಟು ಕಟ್ಟಿಸಿದ ಮನೆ ಇದು. ಇಡೀ ಓಣಿಯಲ್ಲಿ ಇಷ್ಟು ಗಟ್ಟಿಯಾದ ಕೆಲಸ ಯಾರ ಮನೆಯಲ್ಲೂ ಇಲ್ಲ. ಇದೇ ನಮ್ಮ ಗುರುತು. ಅದೆಲ್ಲ ಹಳೆಯ ಮಾತುಗಳು ಎಂದು ಅಣ್ಣ ಸಿಟ್ಟಿನಿಂದ ಹೇಳಿದ. ಶ್ವೇತಾಳ ಮನೆ ನೋಡಿದ್ಯಾ? ಅದು ಅರಮನೆ. ಅವಳು ಇಲ್ಲಿಗೆ ಬಂದಾಗ ಏನಂದುಕೊಳ್ಳುತ್ತಾಳೆ? ನನಗೆ ಅವಮಾನವಾಗಲು ಇಷ್ಟ ಇಲ್ಲ. ಈ ಮನೆ ಸಂಪೂರ್ಣವಾಗಿ ಆಧುನಿಕವಾಗಬೇಕು. ಹೊಸ ಪೇಂಟ್, ಹೊಸ ಫರ್ನಿಚರ್, ಎಲ್ಲವೂ ಹೊಸದಾಗಿರಬೇಕು. ಅಷ್ಟರಲ್ಲಿ ಅಮ್ಮ ಅಡುಗೆ ಮನೆಯಿಂದ ಚಹಾ ತೆಗೆದುಕೊಂಡು ಬಂದರು. ಅಣ್ಣನ ಮಾತು ಕೇಳಿಸಿಕೊಂಡರು. ಮಗನೇ, ಮನೆ ಸ್ವಚ್ಛವಾಗಿದೆಯಲ್ಲ, ಚೆನ್ನಾಗಿಯೇ ಕಟ್ಟಲಾಗಿದೆ. ಇನ್ನಷ್ಟು ಖರ್ಚಿಗೆ ಹಣವೆಲ್ಲಿಂದ ತರೋದು? ಮದುವೆ ತಯಾರಿ, ಭಾರಿ ಒಡವೆಗಳಿಗೆ. ಪ್ರವೀಣ್ ಹಗಲು ರಾತ್ರಿ ಕಷ್ಟಪಡ್ತಿದ್ದಾನೆ. ನವೀನಣ್ಣ ಅಮ್ಮನ ಕೈಯಿಂದ ಚಹಾದ ಕಪ್ಪನ್ನು ಕಿತ್ತುಕೊಳ್ಳುವಂತೆ ತೆಗೆದುಕೊಂಡು ಹೇಳಿದ, ಅಮ್ಮ, ನೀವ್ ಯಾವಾಗ್ಲೂ ಬಡತನದ ಅಳಲನ್ನೇ ತೋಡಿಕೊಳ್ತೀರಾ. ಇದು ನನ್ನ ಜೀವನದ ಪ್ರಶ್ನೆ.
ಶ್ವೇತಾಳಿಗೆ ಈ ಮನೆ ಇಷ್ಟವಾಗದಿದ್ರೆ ನಾನು ಏನೋ ಹೇಳಬೇಕೆಂದಿದ್ದೆ. ಆದರೆ ಅಮ್ಮ ಕಣ್ಣಿನ ಸನ್ನೆಯಿಂದಲೇ ನನ್ನನ್ನು ಸುಮ್ಮನಿರಿಸಿದ್ರು. ನಾನು ಮೌನವಾದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಉಸಿರುಗಟ್ಟಿಸುವಿಕೆ ಹುಟ್ಟಿತು. ಆ ದಿನದ ನಂತರ ನಮ್ಮ ಮನೆಯಲ್ಲಿ ನೆಮ್ಮದಿ ಎಂಬುದೇ ಇರಲಿಲ್ಲ. ನಾನು ಮತ್ತು ಅಮ್ಮ ಬೆಳಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಯಂತ್ರದ ಮೇಲೆ ಕುಳಿತುಕೊಂಡು ರಾತ್ರಿ ತಡವಾಗುವ ತನಕ ಕೆಲಸ ಮಾಡುತ್ತಿದ್ದೆವು. ಕಣ್ಣುಗಳು ನೋಯುತ್ತಿದ್ದವು. ಸೊಂಟದಲ್ಲಿ ವಿಪರೀತ ನೋವು ಬರುತ್ತಿತ್ತು. ಆದರೆ ನವೀನಣ್ಣನ ಮುಖದಲ್ಲಿ ತೃಪ್ತಿ ಕಂಡ ತಕ್ಷಣ ನನ್ನ ನೋವನ್ನು ನಾನು ಮರೆತು ಬಿಡುತ್ತಿದ್ದೆ. ನಾವು ತಾಯಿ ಮಗ ಇಬ್ಬರು ದುಡಿದ ಹಣ ಮನೆ ರೇಷನ್ಗೂ ಮನೆಯ ಅಲಂಕಾರಕ್ಕೂ ಹಾಗೂ ನವೀನಣ್ಣನ ಬೇಡಿಕೆಗಳನ್ನು ಪೂರೈಸಲು ಖರ್ಚಾಗತೊಡಗಿತು. ಕೆಲವು ದಿನಗಳ ನಂತರ ನವೀನಣ್ಣ ವಿಶ್ವವಿದ್ಯಾಲಯದಿಂದ ಮನೆಗೆ ಬಂದ. ಅವನ ಮಾಸ್ಟರ್ಸ್ ಮುಗಿದಿತ್ತು. ಹೀಗಾದರೂ ಅಣ್ಣ ಸಹಾಯಕ್ಕೆ ಬರ್ತಾನೆ ಎಂಬ ನಿರೀಕ್ಷೆ ನನ್ನಲ್ಲಿ ಹುಟ್ಟಿತ್ತು. ಒಂದು ಸಂಜೆ ನಾವೆಲ್ಲರೂ ಕೂತು ಮದುವೆಯ ಅತಿಥಿಗಳ ಪಟ್ಟಿ ಮಾಡುತ್ತಿದ್ದೆವು. ಅಮ್ಮ ಇದೇ ಸರಿಯಾದ ಸಮಯ ಎಂದುಕೊಂಡು ಪ್ರೀತಿಯಿಂದ ಹೇಳಿದರು, ನವೀನ್ ಮಗನೇ, ಈಗ ಓದು ಮುಗಿದಿದೆ. ಯಾವುದಾದ್ರೂ ಕೆಲಸ ನೋಡ್ಕೊ. ಮನೆಯ ಪರಿಸ್ಥಿತಿ ನಿನಗೆ ಗೊತ್ತಿದೆ. ಪ್ರವೀಣ್ ಒಬ್ಬನೇ ಎಲ್ಲವನ್ನು ಹೇಗೆ ನಿಭಾಯಿಸ್ತಾನೆ? ಮದುವೆಯ ಖರ್ಚುಗಳು ತಲೆಯ ಮೇಲಿವೆ. ಅಣ್ಣ ಖಂಡಿತ ಒಪ್ಪುತ್ತಾರೆ ಅಂತ ಭರವಸೆಯ ಕಣ್ಣುಗಳಿಂದ ನಾನು ಅವನನ್ನು ನೋಡ್ತಿದ್ದೆ. ಆದರೆ ಅವನ ಉತ್ತರ ಕೇಳಿ ನನ್ನ ಕೈಯಲ್ಲಿದ್ದ ಪೆನ್ನು ಕೆಳಗೆ ಬಿದ್ದಿತು. ಸೋಫಾದ ಮೇಲೆ ಅಸಡ್ಡೆಯಿಂದ ಒರಗಿ ಅವನು ಹೇಳಿದ, ಅಮ್ಮ, ಈಗ ತಾನೇ ಓದಿನಿಂದ ಪ್ರಾಣ ಉಳಿದಿದೆ. ಈವಾಗಲೇ ಕೆಲಸದ ಜವಾಬ್ದಾರಿಗಳನ್ನು ನನ್ನ ಕುತ್ತಿಗೆಗೆ ಕಟ್ಟಿಕೊಳ್ಳಲ್ಲ. ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು. ಸ್ನೇಹಿತರ ಜೊತೆ ತಿರುಗಾಡಬೇಕು. ಮದುವೆಯ ನಂತರ ಜೀವನ ಪೂರ್ತಿ ಕೆಲಸ ಮಾಡಲೇಬೇಕಲ್ಲ. ಈಗ ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಬಿಡಿ. ನಾನು ಮಧ್ಯೆ ಮಾತಾಡಿ ಹೇಳಿದೆ, ಆದರೆ ಅಣ್ಣ, ಮದುವೆಗೆ ಲಕ್ಷಾಂತರ ಖರ್ಚಿದೆ. ನಾನೊಬ್ಬನೇ ಹೇಗೆ ನಿಭಾಯಿಸಲಿ? ಅದಕ್ಕೆ ಅಣ್ಣ ಸಿಟ್ಟಿನಿಂದ, ನೀನು ಯಾವಾಗಲೂ ಹಣದ ಬಗ್ಗೆನೇ ಮಾತಾಡ್ತೀಯ. ನೀನು ಸಂಪಾದಿಸ್ತಿದ್ಯಲ್ಲ, ಅದಕ್ಕೇನಂತೆ? ನನ್ನ ಸಂತೋಷಕ್ಕಾಗಿ ಸ್ವಲ್ಪ ಹೆಚ್ಚು ಕೆಲಸ ಮಾಡಿದರೆ ಏನಾಗುತ್ತದೆ ಅಂತ ಹೇಳಿದ. ಅಮ್ಮನ ಕಣ್ಣಲ್ಲಿ ನೀರು ತುಂಬಿತು. ಪ್ರವೀಣ್ ನಿನ್ನ ತಮ್ಮ ಅಲ್ವಾ? ಅವನ ಮುಖ ನೋಡು. ಕೆಲಸ ಮಾಡಿ ಮಾಡಿ ಚಿಕ್ಕ ವಯಸ್ಸಿನಲ್ಲೇ ಮುದುಕನಂತೆ ಕಾಣುತ್ತಿದ್ದಾನೆ ಎಂದರು. ಆದರೆ ಅಣ್ಣ ಕೋಪದಿಂದ, ಸಾಕಮ್ಮ, ನನ್ನ ಮೂಡ್ ಹಾಳು ಮಾಡಬೇಡಿ ಎಂದು ಹೇಳಿ ಮನೆ ಬಿಟ್ಟು ಹೊರಗೆ ಹೋದ. ಅಮ್ಮ ಅಸಹಾಯಕತೆಯಿಂದ ನನ್ನತ್ತ ನೋಡಿದರು. ನಾನು ನಗುವಿನ ನಟನೆ ಮಾಡಿ, ಪರವಾಗಿಲ್ಲ ಅಮ್ಮ, ಅಣ್ಣನ ಮದುವೆ ಅಲ್ವಾ, ಅವನು ಖುಷಿಯಾಗಿರ್ಲಿ, ನಾನಿದ್ದೇನೆ, ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಎಂದೆ. ಅಮ್ಮ ನನ್ನನ್ನು ತಬ್ಬಿಕೊಂಡು ಅತ್ತರು. ನಿನ್ನಂಥ ಮಗ ಅದೃಷ್ಟವಿದ್ದವರಿಗೆ ಮಾತ್ರ ಸಿಗುತ್ತಾರೆ ಎಂದರು. ಮದುವೆಯ ತಯಾರಿ ಜೋರಾಗಿ ನಡೆಯುತ್ತಿತ್ತು. ಮನೆ ಮಿಂಚುತ್ತಿತ್ತು. ಆದರೆ ಆ ಹೊಳಪಿನ ಹಿಂದೆ ನನ್ನ ಮತ್ತು ಅಮ್ಮನ ಬೆವರು ಸೇರಿತ್ತು. ಅತ್ತ ನವೀನಣ್ಣ ಮಾತ್ರ ನೀರಿನಂತೆ ಹಣ ಖರ್ಚು ಮಾಡುತ್ತಿದ್ದ. ಶ್ವೇತಾಳ ರೂಪದಲ್ಲಿ ಬರಲಿದ್ದ ಆ ಬಿರುಗಾಳಿಯ ಸದ್ದು ಈಗ ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಮದುವೆಯ ಗದ್ದಲ ಮುಗಿಯಿತು. ಮನೆಯ ತೋರಣಗಳು ಇಳಿದವು. ಅತಿಥಿಗಳು ತಮ್ಮ ತಮ್ಮ ಮನೆಗೆ ಮರಳಿದರು. ಆದರೆ ನಮ್ಮ ಮನೆಯ ನೆಮ್ಮದಿ ಮರಳಿ ಬಂದಿಲ್ಲ. ನವೀನಣ್ಣನ ಅದೃಷ್ಟ ಚೆನ್ನಾಗಿತ್ತು. ಬಹುಶಃ ಶ್ವೇತಾಳ ಅದೃಷ್ಟದ ಪ್ರಭಾವವೋ ಅಥವಾ ಅವರ ಡಿಗ್ರಿಯ ಫಲವೋ. ಮದುವೆಯಾದ ಕೆಲವೇ ದಿನಗಳಲ್ಲಿ ಅವರಿಗೆ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿತು. ನಾನು ಮತ್ತು ಅಮ್ಮ ತುಂಬ ಸಂತೋಷಪಟ್ಟೆವು. ಈಗಲಾದರೂ ಮನೆಯ ಪರಿಸ್ಥಿತಿ ಸುಧಾರಿಸುತ್ತದೆ, ನನ್ನ ಹೊರೆ ಕಡಿಮೆಯಾಗುತ್ತದೆ ಅಂತ ದೇವರಿಗೆ ಧನ್ಯವಾದ ಹೇಳಿದೆವು. ಆದರೆ ನಮ್ಮ ಈ ಕಲ್ಪನೆ ಬೇಗನೆ ತಪ್ಪು ಅಂತ ತೋರಿತು. ಶ್ವೇತಾ ಶ್ರೀಮಂತ ತಂದೆಯ ಮಗಳೆಂಬುದು ಗೊತ್ತಿತ್ತು. ಆದರೆ ಬಡತನ ಮತ್ತು ಬಡವರ ಬಗ್ಗೆ ಅವಳ ಮನಸ್ಸಿನಲ್ಲಿ ಇಷ್ಟು ದ್ವೇಷ ಇರುತ್ತದೆ ಎಂದು ನಾವು ಎಂದಿಗೂ ಊಹಿಸಿರಲಿಲ್ಲ. ಮದುವೆಯಾಗಿ ಕೇವಲ 8 ದಿನಗಳಾಗಿದ್ದವು. ಒಂದು ಬೆಳಗ್ಗೆ ತಿಂಡಿಯ ಮೇಜಿನ ಮೇಲೆ ಗಲಾಟೆ ನಡೆಯಿತು. ಅಮ್ಮ ಪ್ರೀತಿಯಿಂದ ಪರೋಟವನ್ನು ಶ್ವೇತಾಳ ತಟ್ಟೆಯಲ್ಲಿಟ್ಟು ಹೇಳಿದರು, ಮಗಳೇ, ತಿನ್ನು, ಸಣ್ಣಗಾಗಿ ಬಿಡ್ತೀಯ. ಶ್ವೇತಾ ತಟ್ಟೆಯನ್ನು ವಿಷವಿದೆ ಎಂಬಂತೆ ದೂರ ತಳ್ಳಿದಳು. ಪ್ಲೀಸ್ ಆಂಟಿ, ನನಗೆ ಈ ಎಣ್ಣೆಯಲ್ಲಿ ತೇಲುವ ಪರೋಟ ತಿನ್ನಲು ಆಗಲ್ಲ. ಮತ್ತೆ ದಯವಿಟ್ಟು ನನ್ನ ವಿಷಯಗಳಲ್ಲಿ ತಲೆ ಹಾಕಬೇಡಿ. ನನ್ನ ಡಯಟ್ ನಾನೇ ನೋಡಿಕೊಳ್ಳುತ್ತೇನೆ. ಅಮ್ಮನ ಕೈ ಗಾಳಿಯಲ್ಲೇ ನಿಂತು ಹೋಯಿತು. ನಾನು ಕೋಪದಿಂದ ನವೀನಣ್ಣನ ಕಡೆ ನೋಡಿದೆ. ಅವರು ಮೌನವಾಗಿ ಮೊಬೈಲ್ನಲ್ಲಿ ಮುಳುಗಿದ್ದರು. ಅಣ್ಣ, ಅತ್ತಿಗೆ ಅಮ್ಮನ ಜೊತೆ ಈ ರೀತಿ ಮಾತನಾಡೋದು ಸರಿನಾ ಎಂದು ಕೇಳಿದೆ. ಅವರು ತಲೆ ಎತ್ತಿ ಉದಾಸೀನವಾಗಿ ಹೇಳಿದ, ಪ್ರವೀಣ್, ಅವಳು ಹೇಳುತ್ತಿರೋದು ಸರಿಯಾಗೇ ಇದೆ. ಅವಳು ಬೇರೆ ವಾತಾವರಣದಿಂದ ಬಂದವಳು. ಈ ಹಳ್ಳಿ ಹೈದರ ಪದ್ಧತಿಗಳು ಅವಳಿಗೆ ಇಷ್ಟ ಆಗೋದಿಲ್ಲ. ನೀನು ಮತ್ತು ಅಮ್ಮ ಅವಳಿಗೆ ಹೊಂದಿಕೊಳ್ಳಲು ಸಮಯ ಕೊಡಿ. ಸಮಯ ಕಳೆಯಿತು. ಆದರೆ ಹೊಂದಾಣಿಕೆ ಬರಲಿಲ್ಲ. ದೂರ ಮಾತ್ರ ಹೆಚ್ಚುತ್ತಾ ಹೋಯಿತು. ಅಮ್ಮ ಕೆಮ್ಮಿದ್ರೂ ತೊಂದರೆ, ಅಮ್ಮ ಓಡಾಡಿದ್ರೂ ತೊಂದರೆ, ಅಮ್ಮ ಇರೋದೇ ಅವಳಿಗೆ ತೊಂದರೆ. ಅವಳು ದಿನವಿಡೀ ತನ್ನ ಕೋಣೆಯಲ್ಲೇ ಮುಚ್ಚಿಕೊಂಡಿರುತ್ತಿದ್ದಳು. ಹೊರಗೆ ಬಂದಾಗ ಮುಖ ಗಟ್ಟಿಯಾಗಿರುತ್ತಿತ್ತು. ನಂತರ ನಾವು ಭಯಪಟ್ಟಿದ್ದೇ ನಡೆಯಿತು. ಮದುವೆಯಾಗಿ ಕೇವಲ 2 ತಿಂಗಳು ಕಳೆದಾಗ ಒಂದು ರಾತ್ರಿ ಮನೆಯಲ್ಲಿ ರಂಪಾಟ ನಡೆಯಿತು. ಅಣ್ಣನ ಕೋಣೆಯಿಂದ ಜಗಳ ಮತ್ತು ಕಿರುಚಾಟದ ಶಬ್ದಗಳು ಕೇಳಿಸುತ್ತಿದ್ದವು. ನನ್ನಿಂದ ಈ ಉಸಿರುಗಟ್ಟುವ ವಾತಾವರಣದಲ್ಲಿ ಇರಲು ಸಾಧ್ಯ ಇಲ್ಲ. ನವೀನ್,
ನನಗೆ ಪ್ರತ್ಯೇಕ ಮನೆ ಬೇಕು. ಇಲ್ಲದಿದ್ದರೆ ನಾನು ನನ್ನ ತಂದೆಯ ಮನೆಗೆ ಹೋಗುತ್ತೇನೆ. ನಾವಿಬ್ಬರು ತಾಯಿ ಮಗ ಹೆದರಿಕೊಂಡು ಅಂಗಳದಲ್ಲಿ ಕುಳಿತಿದ್ದೆವು. ಸ್ವಲ್ಪ ಹೊತ್ತಿನ ನಂತರ ನವೀನ್ ಅಣ್ಣ ಹೊರಗೆ ಬಂದ. ಮುಖ ಕೋಪದಿಂದ ಕೆಂಪಾಗಿತ್ತು. ಅವನು ನೇರವಾಗಿ ಅಮ್ಮನ ಹತ್ತಿರ ಬಂದು ಹೇಳಿದ, ಅಮ್ಮ, ಈಗ ನೀರು ತಲೆಯ ಮೇಲೆ ಹೋಗಿದೆ. ಶ್ವೇತಾಳಿಗೆ ಈ ಮನೆಯಲ್ಲಿ ಎಲ್ಲರ ಜೊತೆ ಇರಲು ಸಾಧ್ಯ ಇಲ್ಲ. ಅವಳಿಗೆ ತನ್ನದೇ ಆದ ಖಾಸಗಿ ಸ್ಥಳ ಬೇಕು. ಆಗ ಅಮ್ಮ ನಡುಗುವ ಧ್ವನಿಯಲ್ಲಿ ಕೇಳಿದ್ರು, ಹಾಗಾದ್ರೆ ನಾವೆಲ್ಲಿಗೆ ಹೋಗಬೇಕು ಮಗನೇ? ನವೀನ್ ಅಣ್ಣ ಕಣ್ಣು ತಪ್ಪಿಸಿ ಹೇಳಿದ, ಅಮ್ಮ, ಈ ಮನೆ ಅಪ್ಪ ಕಟ್ಟಿಸಿದ್ದು ನಿಜ. ಆದರೆ ಇದನ್ನು ದುರಸ್ತಿ ಮಾಡಿ ಅಲಂಕರಿಸಿದ್ದು ನನ್ನ ಇಷ್ಟದಂತೆ, ಶ್ವೇತಾಳಿಗಾಗಿ. ಈ ಮನೆ ನನ್ನ ಬಳಿ ಇರಬೇಕು. ಅವಳು ಸಣ್ಣ ಅಥವಾ ಕಚ್ಚಾ ಮನೆಗಳಲ್ಲಿರಲು ಸಾಧ್ಯ ಇಲ್ಲ. ಇದನ್ನು ಕೇಳಿ ನಾನು ಸಿಡಿದೆ. ಇದರ ಅರ್ಥ ಏನು? ಎಲ್ಲ ಹಣ ನಾನು ಹಾಕಿದ್ದೇನೆ. ನನ್ನ ಮತ್ತು ಅಮ್ಮನ ಕಷ್ಟದ ದುಡಿಮೆ ಈ ಮನೆಯ ಗೋಡೆಗಳಲ್ಲಿದೆ. ನೀನಿದನ್ನು ನಿನ್ನ ಮನೆ ಹೇಗೆ ಎನ್ನುತ್ತೀಯಾ? ನವೀನಣ್ಣ ಬೆರಳು ತೋರಿಸಿ ಹೇಳಿದ, ಬಾಯಿ ಬಿಗಿ ಹಿಡಿದು ಮಾತನಾಡು. ನಾನು ದೊಡ್ಡವನು. ನನ್ನ ಹೆಂಡತಿಯನ್ನು ಬೀದಿಯಲ್ಲಿ ನಿಲ್ಲಿಸಬೇಕು ಅಂತ ನೀನು ಬಯಸ್ತೀಯಾ? ನಾನು ಜೋರಾಗಿ ಕೇಳಿದೆ, ಹಾಗಾದರೆ ಅಮ್ಮ ಬೀದಿಯಲ್ಲಿರಬೇಕಾ? ಅಷ್ಟರಲ್ಲಿ ಅಮ್ಮನ ಗಟ್ಟಿಯಾದ ಧ್ವನಿ ಕೇಳಿಸಿತು, ಸಾಕು ಪ್ರವೀಣ್, ಸುಮ್ಮನಾಗು. ಅಮ್ಮನ ಕಣ್ಣಲ್ಲಿ ನೀರಿರಲಿಲ್ಲ. ಅಲ್ಲಿ ಒಂದು ವಿಚಿತ್ರವಾದ ಶೂನ್ಯತೆ ಮಾತ್ರ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಅಮ್ಮ ಒಳಗಿನಿಂದ ಬಂದು, ಇದನ್ನು ತೆಗೆದುಕೋ ನವೀನ್. ಇವು ಈ ಮನೆಯ ಕಾಗದಗಳು. ಇಂದಿನಿಂದ ಈ ಮನೆ ನಿನ್ನದು. ಸಂತೋಷವಾಗಿರಿ ಎಂದು ಹೇಳಿದರು. ನಾನು ಸಂಕಟದಿಂದ ಮುಂದೆ ಸಾಗಿದೆ. ಅಮ್ಮ, ನೀನೇನು ಮಾಡ್ತಿದ್ಯಾ? ನಾವೆಲ್ಲಿಗೆ ಹೋಗೋದು? ಆಗ ಅಮ್ಮ ನನ್ನ ತಲೆಯ ಮೇಲೆ ಕೈಯಿಟ್ಟು ಮಸುಕಾದ ದುಃಖದ ನಗುವಿನೊಂದಿಗೆ ಹೇಳಿದರು, ಪ್ರವೀಣ್, ನಿನ್ನ ಅಪ್ಪನಿಗೆ ಹಳೆಯ ಮನೆ ಇದೆ, ಪಟ್ಟಣದ ಹಳೆಯ ಭಾಗದಲ್ಲಿ. ನಾವು ಹಳ್ಳಿಯಿಂದ ಬಂದಾಗ ಹಲವು ವರ್ಷಗಳ ಹಿಂದೆ ವಾಸಿಸುತ್ತಿದ್ದೆವು. ಆ ಸ್ಥಳ ಈಗ ನಿರ್ಜನವಾಗಿದೆ. ಜನರು ಬಹುಶಃ ಅದನ್ನು ಮರೆತಿರಬಹುದು. ಆದರೆ ಆ ಭೂಮಿ ನಮ್ಮದು. ನಾವು ಅಲ್ಲಿಗೆ ಹೋಗುತ್ತೇವೆ. ನವೀನಣ್ಣನ ಮುಖ ಒಂದು ಕ್ಷಣ ನಾಚಿಕೆಯಿಂದ ತುಂಬಿತು. ಆದರೆ ಶ್ವೇತಾಳ ಪ್ರೀತಿ ಮತ್ತು ದುರಾಸೆ ಅದನ್ನು ಹತ್ತಿಕ್ಕಿತು. ಅಮ್ಮ, ನೀವು ನಿಜವಾಗಿಯೂ ಅಲ್ಲಿ ವಾಸಿಸ್ತೀರಾ? ಆ ಸ್ಥಳ ಹಾಳಾಗಿದೆ ಎಂದು ನವೀನಣ್ಣ ಹೇಳಿದಾಗ ಅಮ್ಮ ನವೀನಣ್ಣನ ಕಡೆಗೆ ನೋಡಿದ್ರು. ಮಗನೇ, ಮನೆಗಳು ಹಾಳಾಗುತ್ತವೆ. ಮನೆಗಳು ಹೃದಯಗಳಿಂದ ಮಾಡಲ್ಪಟ್ಟಿದೆ. ಹೃದಯಗಳಲ್ಲೇ ಸ್ಥಳವಿಲ್ಲದಿದ್ದಾಗ ಅರಮನೆಗಳು ಸಹ ಅವಶೇಷಗಳಂತೆ ಕಾಣುತ್ತವೆ. ಈ ಮನೆಯನ್ನು ಇಟ್ಟುಕೊಳ್ಳಿ. ಪ್ರವೀಣ್ ಮತ್ತು ನಾನು ಏನನ್ನೂ ಬಯಸೋದಿಲ್ಲ. ಮರುದಿನ ಬೆಳಗ್ಗೆ ನಾವು ನಮ್ಮ ಅಲ್ಪ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿದ್ದೆವು. ನನ್ನ ಅಣ್ಣ ನಮ್ಮನ್ನು ತಡೆಯಲು ಸ್ವಲ್ಪನೂ ಪ್ರಯತ್ನಿಸಲೂ ಇಲ್ಲ. ನನ್ನ ಅತ್ತಿಗೆ ತನ್ನ ಕೋಣೆಯ ಕಿಟಕಿಯಿಂದ ನಮ್ಮನ್ನು ನೋಡುತ್ತಿದ್ದಳು. ಅವಳ ಮುಖದಲ್ಲಿ ವಿಜಯೋತ್ಸವದ ನಗು ಇತ್ತು. ನನ್ನ ಅಮ್ಮ ಹೊರಡುವಾಗ ಬಾಗಿಲಲ್ಲಿ ನಿಂತು ತಿರುಗಿ ತನ್ನ ರಕ್ತ ಮತ್ತು ಬೆವರಿನಿಂದ ಪೋಷಿಸಿದ ಮನೆಯನ್ನು ನೋಡಲು ತಿರುಗಿದ್ರು. ನಂತರ ಅವರು ಕಣ್ಣುಗಳನ್ನು ಕುಗ್ಗಿಸಿ ನಿಂತಿದ್ದ ನವೀನಣ್ಣನ ತಲೆಯನ್ನು ಸವರಿದ್ರು. ಸಂತೋಷವಾಗಿರು ನವೀನ್, ನಿನ್ನ ಏಳಿಗೆ ಆಗಲಿ. ನನಗೆ ನಿನ್ನ ಬಗ್ಗೆ ಯಾವುದೇ ದೂರುಗಳಿಲ್ಲ. ಆದರೆ ಇದನ್ನು ನೆನಪಿಡು, ತಾಯಿಯ ಆಶೀರ್ವಾದ ಮತ್ತು ಶಾಪಗಳಲ್ಲಿ ಕೇವಲ ಒಂದು ನಿಟ್ಟುಸಿರಿನ ವ್ಯತ್ಯಾಸ ಮಾತ್ರ ಇರುತ್ತೆ. ನಾನು ಹೊರಡುತ್ತಿದ್ದೇನೆ. ದೇವರು ನಿಮ್ಮನ್ನು ಸಂತೋಷವಾಗಿರಿಸಲಿ. ನಾನು ನನ್ನ ಚೀಲವನ್ನು ನನ್ನ ಹೆಗಲ ಮೇಲೆ ತೂಗಿಕೊಂಡು ನನ್ನ ತಾಯಿಯ ಕೈ ಹಿಡಿದು ನೆನ್ನೆಯವರೆಗೂ ನನ್ನದಾಗಿದ್ದ ಆದರೆ ಇಂದು ಬೇರೆಯವರದ್ದಾಗಿದ್ದ ಮನೆಯನ್ನು ತೊರೆದೆ. ನಾವು ಹೋಗುತ್ತಿರುವ ಹಳೆಯ ಮನೆಯಲ್ಲಿ ನಿರ್ಜನ ಮತ್ತು ಧೂಳನ್ನು ಹೊರತುಪಡಿಸಿ ಏನೂ ನಮ್ಮನ್ನು ಸ್ವಾಗತಿಸುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ಆ ಹಳೆಯ ಮನೆಯ ಛಾವಣಿಗಳು ಹಳೆಯದಾಗಿದ್ದವು ಮತ್ತು ಗೋಡೆಗಳಿಂದ ಸಡಿಲವಾದ ಇಟ್ಟಿಗೆಗಳು ಇಣುಕುತ್ತಿದ್ದವು. ನಾವು ಹೇಗೋ ಕೋಣೆಯನ್ನು ಸ್ವಚ್ಛಗೊಳಿಸಿ ವಾಸಯೋಗ್ಯವನ್ನಾಗಿ ಮಾಡಿದೆವು. ಆದರೆ ಧೂಳು ಮತ್ತು ಕೊಳಕು ಅಮ್ಮನ ಕೆಮ್ಮನ್ನು ಇನ್ನಷ್ಟು ಹೆಚ್ಚಿಸಿತು. ನಾನು ಔಷಧಿಯ ಬಾಟಲಿಯನ್ನು ಹಿಡಿದುಕೊಂಡು ಅಮ್ಮನ ಪಕ್ಕದಲ್ಲಿ ಕುಳಿತೆ. ಅಮ್ಮ, ಬಾಯಿ ತೆರೆದು ಈ ಔಷಧಿಯನ್ನು ಕುಡಿಯಿರಿ. ನೀವು ಮುನ್ನೆಚ್ಚರಿಕೆ ವಹಿಸದಿದ್ರೆ ನಿಮ್ಮ ಆರೋಗ್ಯ ಹದಗೆಡಬಹುದು ಎಂದು ವೈದ್ಯರು ಹೇಳಿದ್ದಾರೆ. ಅಮ್ಮ ಔಷಧಿ ತೆಗೆದುಕೊಂಡು ನನ್ನ ಮಣಿಕಟ್ಟನ್ನು ಹಿಡಿದುಕೊಂಡರು. ಪ್ರವೀಣ್, ನನ್ನ ಅನಾರೋಗ್ಯದ ಬಗ್ಗೆ ಚಿಂತಿಸೋದನ್ನು ನಿಲ್ಲಿಸು. ನನಗೆ ನಿನ್ನ ಬಗ್ಗೆ ಚಿಂತೆಯಾಗಿದೆ. ನೀನು ನನಗಾಗಿ ಎಷ್ಟು ದಿನ ರೊಟ್ಟಿ ಬೇಯಿಸುವುದನ್ನು ಮುಂದುವರಿಸ್ತೀಯಾ? ನಾನು ಸಾಯುವ ಮುನ್ನ ನಿನ್ನ ಮನೆ ಸೆಟ್ಲಾಗಬೇಕು ಅಂತ ನಾನು ಬಯಸುತ್ತೇನೆ. ನಾನು ಬೇಸರದಿಂದ ತಲೆ ಅಲ್ಲಾಡಿಸಿದೆ. ಅಮ್ಮ, ಮತ್ತೆ ಅದೇ ವಿಷಯನ? ನಮ್ಮ ಪರಿಸ್ಥಿತಿ ನಿನಗೆ ಕಾಣುತ್ತಿಲ್ವಾ? ಈ ಶಿಥಿಲವಾದ ಮನೆಯಲ್ಲಿ ವಾಸಿಸಲು ಯಾರದ್ದೋ ಮಗಳನ್ನು ಯಾರು ಕೊಡುತ್ತಾರೆ? ಮತ್ತು ಇಲ್ಲಿಗೆ ಬಂದು ಹಸಿವಿನಿಂದ ಬಳಲುವ ಹುಡುಗಿಯನ್ನು ನಾನು ಹೇಗೆ ಮದುವೆ ಆಗಲು ಸಾಧ್ಯ? ದೇವರಲ್ಲಿ ನಂಬಿಕೆ ಇಡು ಮಗನೇ. ಮಗನೇ, ನಮಗೆ ಜೀವನೋಪಾಯವನ್ನು ಒದಗಿಸುವ ಶಕ್ತಿ ಮೇಲಿದ್ದಾನೆ. ನಾನು ನಿನ್ನ ದೂರದ ಅತ್ತಿಯೊಂದಿಗೆ ಮಾತನಾಡಿದ್ದೇನೆ. ಅವಳ ಮಗಳು ನಂದಿನಿ ತುಂಬ ಅರ್ಥ ಮಾಡಿಕೊಳ್ಳುವ ಮತ್ತು ತಾಳ್ಮೆಯ ಹುಡುಗಿ. ಅವಳು ಒಪ್ಪುತ್ತಾಳೆ. ಅವರು ನಮ್ಮ ಬಡತನವನ್ನು ನೋಡುತ್ತಿಲ್ಲ, ಆದರೆ ನಿನ್ನ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮವನ್ನು ನೋಡ್ತಿದ್ದಾರೆ.
ಯಾರ ಜೀವನವನ್ನು ಹಾಳು ಮಾಡಲು ನಾನು ಬಯಸಿದ ಕಾರಣ ನಾನು ನಿರಾಕರಿಸಲು ಬಯಸಿದ್ದೆ. ಆದರೆ ನನ್ನ ತಾಯಿಯ ಒತ್ತಾಯ ಮತ್ತು ಅವರ ಹದಗೆಡುತ್ತಿರುವ ಆರೋಗ್ಯವು ನನ್ನನ್ನು ಬಿಟ್ಟುಕೊಡುವಂತೆ ಮಾಡಿತು. ಮದುವೆ ಸರಳವಾಗಿತ್ತು. ಮೆರವಣಿಗೆ ಇಲ್ಲ, ಬ್ಯಾಂಡ್ ಇಲ್ಲ ಮತ್ತು ಯಾವುದೇ ಅದ್ಧೂರಿ ಹಬ್ಬವಿರಲಿಲ್ಲ. ಕೇವಲ ಒಂದು ದೇವಸ್ಥಾನದಲ್ಲಿ ಮದುವೆ ನಡೆಯಿತು. ನಾನು ಮದುವೆಯಾಗಿ ನಂದಿನಿಯನ್ನು ಆ ನಿರ್ಜನ ಶಿಥಿಲವಾದ ಮನೆಗೆ ಕರೆದುಕೊಂಡು ಹೋದೆ. ನಾನು ಕೋಣೆಗೆ ಪ್ರವೇಶಿಸಿದ ತಕ್ಷಣ ನನಗೆ ತುಂಬ ಮುಜುಗರವಾಯಿತು. ಜೇಡರ ಬಲೆಗಳು ಸೀಲಿಂಗ್ನಲ್ಲಿ ನೇತಾಡುತ್ತಿದ್ದವು ಮತ್ತು ನೆಲವು ಸುಕ್ಕುಗಟ್ಟಿತ್ತು. ನಂದಿನಿ ಮಂಚದ ಅಂಚಿನಲ್ಲಿ ಸದ್ದಿಲ್ಲದೆ ಕುಳಿತಿದ್ದಳು. ನಂದಿನಿ ಹಾಸಿಗೆಯ ಅಂಚಿನಲ್ಲಿ ಸದ್ದಿಲ್ಲದೆ ಕುಳಿತಳು. ನಾನು ಧೈರ್ಯ ತಂದುಕೊಂಡು ಅವಳ ಬಳಿಗೆ ಹೋದೆ. ನಂದಿನಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಿನಗೆ ಕೊಡಲು ನನ್ನಲ್ಲಿ ಅರಮನೆಯೂ ಇಲ್ಲ, ನವೀನಣ್ಣನಂತೆ ಅಲಂಕರಿಸಿದ ಮನೆಯೂ ಇಲ್ಲ. ಇಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಕಷ್ಟಗಳಿದೆ. ನೀನು ಹಸಿವಿನಿಂದ ಬಳಲಬೇಕಾಗ್ಬೋದು. ಆದರೆ ನೀನು ಬಯಸಿದರೆ ನೀನು ಇದನ್ನು ನಿರಾಕರಿಸ್ಬೋದು. ನಾನು ನಿನಗೆ ಏನೂ ಹೇಳೋದಿಲ್ಲ. ಆಗ ನಂದಿನಿ ತಲೆ ಎತ್ತಿದಳು. ಭಯದ ಬದಲು ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಶಾಂತಿ ಇತ್ತು. ಪ್ರವೀಣ್ ಅವರೇ, ನಾನು ಉದ್ದೇಶಪೂರ್ವಕವಾಗಿ ಈ ಮನೆಗೆ ಬಂದಿದ್ದೇನೆ. ನನಗೆ ಅರಮನೆ ಬೇಡ. ನನಗೆ ಗೌರವ ಮತ್ತು ಶಾಂತಿ ಬೇಕು. ವೃದ್ಧರನ್ನು ನೋಡಿಕೊಳ್ಳುವ ಮನೆಯಲ್ಲಿ ದೇವರು ನೆಲೆಸುತ್ತಾನೆ ಅಂತ ನಾನು ಕೇಳಲ್ಪಟ್ಟಿದ್ದೇನೆ. ನಾನು ನಿಮ್ಮ ಹೊರೆಯನ್ನು ಹಂಚಿಕೊಳ್ಳಲು ಇಲ್ಲಿದ್ದೇನೆ, ಅದಕ್ಕೆ ಸೇರಿಸಲಲ್ಲ. ಒಟ್ಟಾಗಿ ನಾವು ಪರಿಸ್ಥಿತಿಯನ್ನು ಬದಲಾಯಿಸೋಣ. ನಂದಿನಿಯ ಮಾತುಗಳು ನನ್ನ ಹೃದಯದಿಂದ ಹೊರೆಯನ್ನು ಎತ್ತಿದವು. ಈ ಕಾಲದಲ್ಲೂ ಇಂತಹ ಹುಡುಗಿಯರು ಇದ್ದಾರೆ ಎಂದು ನನಗೆ ನಂಬಲು ಸಾಧ್ಯವಾಗಲಿಲ್ಲ. ಮರುದಿನದಿಂದಲೇ ಮನೆ ಬದಲಾಗಲು ಪ್ರಾರಂಭಿಸಿತು. ಜೊತೆಗೆ ಬದುಕೋದು ಯೋಗ್ಯವೆನಿಸಿತು. ಅವಳು ಅಮ್ಮನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಳು ಎಂದರೆ ಅಮ್ಮ ನನ್ನನ್ನೇ ಮರೆತರು. ದೇವರು ನನಗೆ ವಿಶೇಷ ಪ್ರತಿಫಲವನ್ನು ದಯಪಾಲಿಸಿದಂತೆ ಭಾಸವಾಯಿತು. ಒಂದು ಸಂಜೆ ನಾನು ಕೆಲಸದಿಂದ ಸುಸ್ತಾಗಿ ಮನೆಗೆ ಮರಳಿದಾಗ ನಂದಿನಿ ಮುಗುಳ್ನಕ್ಕೂ ನನಗೆ 1 ಲೋಟ ನೀರು ಕೊಟ್ಟಳು. ಇಂದು ಒಳ್ಳೆಯ ಸುದ್ದಿ ಇದೆ. ಅಮ್ಮನ ಆರೋಗ್ಯ ಇಂದು ತುಂಬ ಉತ್ತಮವಾಗಿದೆ. ಅವರು ಎದ್ದು ಗೀತೆಯನ್ನು ಸ್ವತಃ ಓದಿದ್ರು. ನಾನವಳಿಗೆ ಧನ್ಯವಾದ ಹೇಳಿದೆ. ಇದೆಲ್ಲವೂ ನಿನ್ನ ಸೇವೆಯಿಂದಾಗಿ ನಂದಿನಿ. ಇಲ್ಲದಿದ್ದರೆ ನಾನು ತಾಯಿಗೆ ಅರ್ಹವಾದ ಶಾಂತಿಯನ್ನು ನೀಡಲು ಸಾಧ್ಯವಾಗ್ತಿರ್ಲಿಲ್ಲ. ನಾವಿನ್ನೂ ಮಾತನಾಡ್ತಿದ್ದಾಗ ಬಾಗಿಲು ತಟ್ಟುವ ಸದ್ದು ಕೇಳಿಸಿತು. ನಾನು ಬಾಗಿಲು ತೆರೆದಾಗ ಪಕ್ಕದ ಮನೆಯ ಅಂಗಡಿಯವನೊಬ್ಬ ನಿಂತಿದ್ದ. ಪ್ರವೀಣಣ್ಣ, ಇದು ವಿದ್ಯುತ್ ಬಿಲ್. ಕಳೆದ 3 ತಿಂಗಳಿನಿಂದ ಇದನ್ನು ಪಾವತಿಸಿಲ್ಲ. ನಾಳೆಯೊಳಗೆ ಪಾವತಿಸದಿದ್ದರೆ ಮೀಟರ್ ಸಂಪರ್ಕ ಕಡಿತಗೊಳ್ಳುತ್ತದೆ. ಬಿಲ್ ನೋಡಿದ ಕ್ಷಣ ನನ್ನ ಪಾದದ ಕೆಳಗಿನ ನೆಲ ಜಾರಿತು. ಬಿಲ್ನಲ್ಲಿ ನನ್ನ ಜೇಬಿನಲ್ಲಿದ್ದ ಹಣಕ್ಕಿಂತ ಹೆಚ್ಚಿನ ಮೊತ್ತವಿತ್ತು. ನಾನು ಹುಬ್ಬು ಗಂಟಿಕ್ಕಿಕೊಂಡು ಹಣೆಯನ್ನು ಒತ್ತಿಕೊಂಡೆ. ನಂದಿನಿ ನನ್ನ ಹಿಂದೆ ನಿಂತು ಏನಾಯಿತು ಎಂದಳು. ಏನೂ ಇಲ್ಲ, ವಿದ್ಯುತ್ ಬಿಲ್ ಹೆಚ್ಚಾಗಿದೆ ಅಷ್ಟೆ. ನಾನು ವಿಷಯವನ್ನು ತಪ್ಪಿಸಲು ಪ್ರಯತ್ನಿಸಿದೆ. ಅವಳು ಹೇಳಿದಳು, ನನ್ನ ತಾಯಿ ಬೀಳ್ಕೊಡುವಾಗ ಕೊಟ್ಟ ಹಣ ನನ್ನಲ್ಲಿದೆ, ನೀವದನ್ನು ತೆಗೆದುಕೊಳ್ಬೋದು. ನಾನು ತಕ್ಷಣ ನಿರಾಕರಿಸಿದೆ. ಇಲ್ಲ ನಂದಿನಿ, ಅದು ನಿನ್ನ ಹಣ. ನಾನದನ್ನು ಬಳಸಲು ಸಾಧ್ಯ ಇಲ್ಲ. ನನ್ನ ಸ್ವಾಭಿಮಾನ ಅದಕ್ಕೆ ಅವಕಾಶ ನೀಡಲಿಲ್ಲ. ಆಗ ನಂದಿನಿ ಮುಗುಳ್ನಾಗುತ್ತಾ, ನಾವು ಗಂಡ ಹೆಂಡತಿ, ನನ್ನದು ನಿನ್ನದು ಅಂತ ಏನಿದೆ? ಕಷ್ಟದ ಸಮಯದಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡದಿದ್ರೆ ಮತ್ಯಾವಾಗ ಮಾಡೋದು? ಅವಳು ನನ್ನ ಕೈಗೆ ಕೆಲವು ನೋಟುಗಳನ್ನು ಇಟ್ಟಳು. ಆ ರಾತ್ರಿ ನನಗೆ ಒಂದು ಸಂಗತಿ ಅರಿವಾಯಿತು. ಮೇಲಿರುವವನು ನನ್ನಿಂದ ಐಷಾರಾಮಿ ಮನೆ ಕಸಿದುಕೊಂಡಿದ್ದರೆ ಅದರ ಬದಲಾಗಿ ನನಗೆ ನಂದಿನಿ ಎಂಬ ಸುಗುಣದ ಪತ್ನಿ ಮತ್ತು ಅಮ್ಮನ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಆ ಹಳೆಯ ಮನೆಯ ನೆಲದೊಳಗೆ ಯಾವ ರಹಸ್ಯ ಮಣ್ಣಲ್ಲಿ ಹೂತು ಹೋಗಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ಆದರೆ ನನ್ನ ನಿಜವಾದ ಖಜಾನೆ ಅಮ್ಮ ಮತ್ತು ನನ್ನ ಪತ್ನಿ ಎಂಬ ನಂಬಿಕೆ ನನಗಿತ್ತು. ಆದರೆ ಪರೀಕ್ಷೆ ಇನ್ನೂ ಮುಗಿದಿರಲಿಲ್ಲ. ಕೆಲವು ದಿನಗಳ ನಂತರ ಅಮ್ಮ ನನ್ನನ್ನು ತನ್ನ ಬಳಿಗೆ ಕರೆಯಿಸಿಕೊಂಡಳು. ಅವರ ಮುಖ ಗಂಭೀರವಾಗಿತ್ತು. ಪ್ರವೀಣ್, ಪೂರ್ವದ ಮೂಲೆಗಿರುವ ಆ ಹಳೆಯ ಬೇವು ಮರವನ್ನು ನಾಳೆ ಕತ್ತರಿಸಿಬಿಡು. ಅಲ್ಲೇನೋ ಅಸಹಜವಾಗಿದೆ ಅನ್ನಿಸುತ್ತದೆ ಎಂದು ಅಮ್ಮ ಹೇಳಿದರು. ನನಗೆ ಆಶ್ಚರ್ಯವಾಯಿತು. ಅಮ್ಮ, ಆ ಮರ ನೆರಳು ಕೊಡುತ್ತದೆ, ಅದನ್ಯಾಕೆ ಕತ್ತರಿಸಬೇಕು ಎಂದೆ. ಅವರು ಕೇವಲ ಇಷ್ಟೇ ಹೇಳಿದರು, ನಾನು ಹೇಳಿದ್ದನ್ನು ಮಾಡು ಮತ್ತು ಆ ಜಾಗದ ಮಣ್ಣನ್ನು ಸ್ವಲ್ಪ ತೋಡಿ ಮೃದುವಾಗಿಸು. ನಾನಲ್ಲಿ ಸ್ವಲ್ಪ ರಕ್ತ ಹಾಕುತ್ತೇನೆ. ಅಮ್ಮ ನಿಜವಾಗಿಯೂ ರಕ್ತ ಹಾಕಲು ಹೇಳುತ್ತಿದ್ದಾರೋ ಅಥವಾ ಇನ್ನೇನೋ ಉದ್ದೇಶವಿದೆಯೋ ನನಗೆ ಗೊತ್ತಿರಲಿಲ್ಲ. ಆದರೂ ನಾನು ಒಪ್ಪಿಗೆ ಸೂಚಿಸಿದೆ. ಬಹುಶಃ ಅಮ್ಮನಿಗೆ ಯಾವುದೋ ಸೂಚನೆ ಬಂದಿರಬಹುದು, ಇಲ್ಲವೇ ಅದು ವೃದ್ಧೆಯೊಬ್ಬಳ ಭ್ರಮೆ ಆಗಿರ್ಬೋದು. ಆದರೆ ಅಮ್ಮನ ಆದೇಶವನ್ನು ನಿರಾಕರಿಸಲು ಸಾಧ್ಯವಿರಲಿಲ್ಲ. ಮುಂದಿನ ಬೆಳಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆ ನಾನು ಕೊಡಲಿ ಹಿಡಿದೆ. ನಂದಿನಿ ನನಗೆ ಉಪಹಾರ ಕೊಟ್ಟು ಮನೆಯ ಕೆಲಸಗಳಲ್ಲಿ ತೊಡಗಿಕೊಂಡಳು. ನಾನು ಅಮ್ಮ ಗುರುತು ಹಾಕಿದ್ದ ಪೂರ್ವದ ಆ ಮೂಲೆಗೆ ನಿಂತಿದ್ದೆ. ನೆಲಕ್ಕೆ ಮೊದಲ ಬಾರಿ ಕೊಡಲಿ ಹೊಡೆದೆ. ಮಣ್ಣು ಗಟ್ಟಿಯಾಗಿತ್ತು. ವರ್ಷಗಳಿಂದ ಬಿಟ್ಟು ಹೋಗಿದ್ದಂತಿತ್ತು.
ನನ್ನ ನೆತ್ತಿಯಿಂದ ಬೆವರು ಹರಿದು ಕಣ್ಣೊಳಗೆ ಬೀಳುತ್ತಿತ್ತು. ಆದರೆ ಅಮ್ಮ ಚಾಪೆಯ ಮೇಲೆ ಕೂತು ನಿರಂತರವಾಗಿ ನನ್ನನ್ನೇ ನೋಡುತ್ತಿದ್ದರು. ಅವರ ಕಣ್ಣಲ್ಲಿ ವಿಚಿತ್ರವಾದ ಅಶಾಂತಿ ಇತ್ತು. ನಾನು ಅಂಗಿಯ ಅಂಚಿನಿಂದ ನೆತ್ತಿಯನ್ನು ಒರೆಸಿ ಅಮ್ಮನ ಕಡೆ ನೋಡಿದೆ. ಅಮ್ಮ, ಇಲ್ಲಿ ಇಷ್ಟೊಂದು ಶ್ರಮ ಯಾಕೆ? ಇಲ್ಲಿ ಇಟ್ಟಿಗೆ ಕಲ್ಲುಗಳ ಹೊರತು ಇನ್ನೇನು ಸಿಗುತ್ತದೆ ಎಂದೆ. ಇಲ್ಲಿ ನಾವೇ ಸುಣ್ಣ ಹಾಕ್ಬೋದಲ್ವಾ? ಅಮ್ಮ ಕಠಿಣವಾಗಿ ಹೇಳಿದ್ರು. ಪ್ರಶ್ನೆ ಕೇಳಬೇಡ ಪ್ರವೀಣ್, ತೋಡುತ್ತಾ ಹೋಗು. ಸಾಧ್ಯವಾದಷ್ಟು ಆಳವಾಗಿ ತೋಡು. ನನಗೆ ನೆನಪಿದೆ, ಗುರುತು ಇಲ್ಲೇ ಹಾಕಿದ್ದೆ. ಅಷ್ಟರಲ್ಲಿ ನಂದಿನಿ ನೀರಿನ ಗ್ಲಾಸ್ ತೆಗೆದುಕೊಂಡು ಬಂದಳು. ಪ್ರವೀಣ್, ನೀವು ತುಂಬ ದಣಿದಿರಬೇಕು. ಆಗ ಅಮ್ಮ ನನ್ನ ಬಳಿ ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೋ ಅಂತ ಹೇಳಿದರು. ನಂತರ ಅವರು ಅಂಗಳದಲ್ಲಿ ನೆಲ ಅಗೆಯಲು ಹೇಳಿದರು. 2 ಗಂಟೆಗಳ ನಂತರ ನನ್ನ ಗುದ್ದಲಿ ಗಟ್ಟಿಯಾದ ವಸ್ತುವಿಗೆ ಬಡಿಯಿತು. ಮಣ್ಣು ಸರಿಸಿದಾಗ ಕೆಳಗೆ ತುಕ್ಕು ಹಿಡಿದ ಒಂದು ಹಳೆಯ ಕಬ್ಬಿಣದ ಪೆಟ್ಟಿಗೆ ಕಾಣಿಸಿತು. ಅದನ್ನು ಹೊರತೆಗೆದಾಗ ಅಮ್ಮ ಕಣ್ಣೀರು ಹಾಕಿದರು. ದೇವರಿಗೆ ಧನ್ಯವಾದಗಳು, ಇದು ಸುರಕ್ಷಿತವಾಗಿದೆ ಎಂದರು. ನಂದಿನಿ ಕೂಡ ಆಶ್ಚರ್ಯದಿಂದ ನಿಂತಿದ್ದಳು. ಅಮ್ಮ, ಇದರಲ್ಲಿ ಏನಿದೆ? ನಮಗಾದ್ರೂ ಹೇಳಿ ಅಂತ ನಾನು ಮುಂದೆ ಹೋಗಿ ಅದರ ಮುಚ್ಚಳ ತೆರೆಯಲು ಪ್ರಯತ್ನಿಸಿದೆ. ಆದರೆ ಅದಕ್ಕೆ ಒಂದು ದೊಡ್ಡ ಹಳೆಯ ಬೀಗ ಹಾಕಲಾಗಿತ್ತು. ತನ್ನಿ, ನಾನಿದನ್ನು ಒಡೆಯುತ್ತೇನೆ. ಇದರಲ್ಲಿ ಬಹುಶಃ ಕೆಲಸಕ್ಕೆ ಬರುವ ಯಾವುದಾದ್ರೂ ವಸ್ತು ಸಿಗ್ಬೋದು ಎಂದು ಗುದ್ದಲಿ ಎತ್ತಿದೆ. ಎಚ್ಚರಿಕೆ! ಅಮ್ಮ ಚೀರುತ್ತಾ ನನ್ನನ್ನು ತಡೆದು ಪೆಟ್ಟಿಗೆಯ ಮೇಲೆ ಬಾಗಿಕೊಂಡರು. ಇದನ್ನೀಗ ಯಾರೂ ಮುಟ್ಟುವಂತಿಲ್ಲ. ಇದಕ್ಕಿನ್ನೂ ಸಮಯ ಬಂದಿಲ್ಲ. ನನಗೆ ಸಿಟ್ಟು ಬಂತು. ಅಮ್ಮ, ಇದು ಅತಿಯಾಯಿತು. ನಾವಿಷ್ಟು ಕಷ್ಟಪಟ್ಟು ಇದನ್ನು ಹೊರ ತೆಗೆದಿದ್ದೇವೆ. ನೀವು ಸಮಯ ಬಂದಿಲ್ಲ ಅಂತ ಹೇಳ್ತಿದ್ದೀರಾ? ನಮ್ಮ ಪರಿಸ್ಥಿತಿ ನೋಡಿ. ಬಹುಶಃ ಇದರಲ್ಲಿ ನಮ್ಮ ಹಸಿವು ಬಾಯಾರಿಕೆಯ ಕಷ್ಟಗಳನ್ನು ನೀಗಿಸುವ ಏನಾದರೂ ಇರ್ಬೋದು. ಅಮ್ಮ ಪೆಟ್ಟಿಗೆಯನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಂಡರು. ಅವರ ಮುಖ ಸಂಪೂರ್ಣ ಗಂಭೀರವಾಗಿತ್ತು. ಪ್ರವೀಣ್, ಇದು ನನ್ನ ಅಮಾನತ್ತು. ಇದನ್ನು ಸಂಭಾಳಿಸಲು ಯಾರು ಅರ್ಹರು ಎಂಬ ನಿರ್ಣಯ ನನಗಾದಾಗ ಮಾತ್ರ ಇದು ತೆರೆಯುತ್ತದೆ. ಈಗ ನೀನು ಕೇವಲ ನನ್ನ ಸೇವೆ ಮಾಡಿದ್ಯಾ. ತಾಳ್ಮೆಯ ಪರೀಕ್ಷೆ ಇನ್ನೂ ಬಾಕಿ ಇದೆ. ನಾನು ಮತ್ತು ನಂದಿನಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡೆವು. ಅಷ್ಟಕ್ಕೂ ಆ ತುಕ್ಕು ಹಿಡಿದ ಪೆಟ್ಟಿಗೆಯಲ್ಲಿ ಅಂತಹದ್ದೇನಿತ್ತು? ಅಮ್ಮ ಇಷ್ಟು ವರ್ಷಗಳಿಂದ ಅದನ್ನು ಬಚ್ಚಿಟ್ಟುಕೊಂಡಿದ್ದರು. ಈಗ ಸಿಕ್ಕ ಮೇಲೂ ನಮಗೆ ತೋರಿಸಲು ಸಿದ್ಧರಿರಲಿಲ್ಲ. ಅಮ್ಮ ನಂದಿನಿಗೆ ಆದೇಶಿಸಿದ್ರು, ಇದನ್ನು ನನ್ನ ಕೋಣೆಯಲ್ಲಿಡು. ಎಚ್ಚರ, ನಿಮ್ಮಿಬ್ಬರಲ್ಲಿ ಯಾರಾದರೂ ಇದನ್ನು ತೆರೆಯಲು ಪ್ರಯತ್ನಿಸಿದ್ರೆ ಹುಷಾರ್. ಯಾವ ದಿನ ನಾನು ಆದೇಶಿಸುತ್ತೇನೆಯೋ ಅಂದೇ ಈ ಬೀಗ ಒಡಿಬೇಕು. ನಂದಿನಿ ಮೌನವಾಗಿ ಪೆಟ್ಟಿಗೆಯನ್ನೆತ್ತಿಕೊಂಡು ಒಳಗೆ ಹೋದಳು. ನಾನು ಅಂಗಳದಲ್ಲೇ ಕುಳಿತು ಬಿಟ್ಟೆ. ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು. ಆದರೆ ಅಮ್ಮನ ಮೌನ ಯಾವುದೋ ಆಳವಾದ ರಹಸ್ಯದ ಮುನ್ಸೂಚನೆಯಂತೆ ಕಾಣುತ್ತಿತ್ತು. ನಾವು ಇದೇ ಗೊಂದಲದಲ್ಲಿದ್ದಾಗ ಬಾಗಿಲಿನ ಮೇಲೆ ಜೋರಾಗಿ ಬಡಿದ ಶಬ್ದ ಕೇಳಿಸಿತು. ಈ ಬಡಿತ ಸಾಮಾನ್ಯವಾಗಿರಲಿಲ್ಲ. ಯಾರೋ ಬಾಗಿಲು ಒಡೆಯಲು ಪ್ರಯತ್ನಿಸುತ್ತಿರುವಂತೆ ಅನ್ನಿಸಿತು. ಓ ದೇವ್ರೆ, ಈಗ ಯಾರು ಎಂದು ನಾನು ಗಾಬರಿಯಾದೆ. ಬಾಗಿಲು ತೆರೆದ ಕ್ಷಣವೇ ನನ್ನ ಪ್ರಜ್ಞೆ ಹೋದಂತಾಯಿತು. ಎದುರಿಗೆ ನವೀನಣ್ಣ ನಿಂತಿದ್ದ. ಅವನ ಜೊತೆ ಅತ್ತಿಗೆ ಕೂಡ ಇದ್ದಳು. ಮೂಗಿನ ಮೇಲೆ ಕರವಸ್ತ್ರ, ಹೊಳೆಯುವ ಬಟ್ಟೆಗಳು, ಹೊರಗೆ ನಿಂತಿದ್ದ ಬೆಲೆ ಬಾಳುವ ಕಾರು ಎಲ್ಲವೂ ನಮ್ಮ ಮುರಿದ ಮನೆಯ ಮೇಲೆ ವ್ಯಂಗ್ಯ ನಗುವಿನಂತಿತ್ತು. ಅಣ್ಣ, ಇಲ್ಲಿ ಎಲ್ಲವೂ ಕ್ಷೇಮನ ಎಂದು ನಾನು ಆಶ್ಚರ್ಯದಿಂದ ಕೇಳಿದೆ. ನವೀನಣ್ಣ ನನ್ನನ್ನು ತಿರಸ್ಕಾರದ ನೋಟದಿಂದ ನೋಡಿ ದೂಡುತ್ತಾ ಒಳಗೆ ಬಂದ. ಕ್ಷೇಮವಾಗಿಯೇ ಇದೆ ಪ್ರವೀಣ್. ಯಾವ ಮನೆಗಾಗಿ ನೀನು ನನ್ನ ಜೊತೆ ಬಿಟ್ಟಿದೆಯೋ ಅದೀಗ ಯಾವ ಸ್ಥಿತಿಯಲ್ಲಿದೆ ಅಂತ ನೋಡಲು ಬಂದೆ. ನೀವಿದನ್ನು ಧನದ ಕೊಟ್ಟಿಗೆಯಾಗಿ ಮಾಡಿಕೊಂಡಿದ್ದೀರಿ ಅನಿಸುತ್ತೆ. ಅಣ್ಣ, ಇದು ನಮ್ಮ ಅಮ್ಮನ ಮನೆ. ದಯವಿಟ್ಟು ಹೀಗೆ ಮಾತಾಡಬೇಡ ಎಂದೆ. ಅತ್ತಿಗೆ ಮಂಚದ ಕಡೆ ಬೊಟ್ಟು ಮಾಡಿ, ಓ ದೇವ್ರೆ, ನಾನಿಲ್ಲಿ ಕೂರಲಾರೆ. ಎಷ್ಟು ಧೂಳಿದೆ ನೋಡಿ. ನವೀನ್, ಬೇಗ ಮಾತಾಡಿ ಹೊರಡಿ. ಇಲ್ಲಿ ಉಸಿರಾಡೋದು ಕಷ್ಟ ಎಂದಳು. ನಂದಿನಿ ಒಳಗಿನಿಂದ ನೀರಿನ ಲೋಟ ತಂದಳು. ತುಂಬ ವಿನಮ್ರವಾಗಿ, ಅಣ್ಣ, ನೀರು ಕುಡಿಯಿರಿ. ನಾವು ಬಡವರು ನಿಜ, ಆದರೆ ಕಟುಕರಲ್ಲ ಎಂದಳು. ನವೀನಣ್ಣ ಕೈ ಸನ್ನೆಯಿಂದಲೇ ಲೋಟವನ್ನು ದೂರ ಮಾಡಿದ. ಬೇಡ, ಈ ನೀರು ಶುದ್ಧವಾಗಿದ್ಯೋ ಇಲ್ವೋ ಗೊತ್ತಿಲ್ಲ. ಅಮ್ಮ ಕೋಣೆಯ ಬಾಗಿಲಲ್ಲಿ ನಿಂತು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ರು. ಅವರ ಧ್ವನಿಯಲ್ಲಿ ಸಿಟ್ಟಿತ್ತು. ನವೀನ್, ನೀರು ಕುಡಿಯುವುದಿಲ್ಲವೆಂದರೆ ಏನು ಹೇಳಲು ಬಂದಿದ್ಯೋ ಅದನ್ನು ಹೇಳು. ನನ್ನ ಮಗನ ಮನೆಯನ್ನು ಅವಮಾನಿಸುವ ಅಗತ್ಯ ಇಲ್ಲ. ನವೀನ್ ಅಮ್ಮನ ಕಡೆ ನೋಡಿ ಹೇಳಿದ. ಅಮ್ಮ, ನಾನು ನಿಮ್ಮ ಒಳ್ಳೆಯದಕ್ಕೆ ಬಂದಿದ್ದೇನೆ. ನೀವು ಹುಷಾರಿಲ್ಲ ಅಂತ ಕೇಳಿದ್ದೆ. ಕೊನೆಯದಾಗಿ ಒಮ್ಮೆ ನೋಡಿ ಹೋಗೋಣ ಅಂದುಕೊಂಡೆ. ಮತ್ತೊಂದು ವಿಷಯ, ನಾನು ನಗರದಲ್ಲಿ ಹೊಸ ಫ್ಲ್ಯಾಟ್ ತೆಗೆದುಕೊಂಡಿದ್ದೇನೆ. ನಾಳೆ ಪ್ರವೀಣ್ ನನ್ನ ಹತ್ತಿರ ಬಂದು ಪಾಲು ಕೇಳೋದಂದರೆ ನನಗೆ ಇಷ್ಟ ಇಲ್ಲ. ಆದ್ದರಿಂದ ನಿಮ್ಮ ಮತ್ತು ನನ್ನ ನಡುವೆ ಯಾವುದೇ ಸಂಬಂಧ ಇಲ್ಲ ಅಂತ ನೀವು ಈಗಲೇ ಬರೆದು ಕೊಡಬೇಕು. ನಾನು ಕೋಪದಿಂದ ನಡುಗಲಾರಂಭಿಸಿದೆ. ನವೀನಣ್ಣ, ಮರ್ಯಾದೆ ಇರಲಿ. ಎದುರಿಗೆ ಅಮ್ಮ ನಿಂತಿದ್ದಾರೆ. ನಾವು ಹಸಿವಿನಿಂದ ಸತ್ರು ನಿಮ್ಮ ಬಾಗಿಲಿಗೆ ಭಿಕ್ಷೆ ಬೇಡಲು ಬರೋದಿಲ್ಲ. ಅಮ್ಮ ಮುಂದೆ ಬಂದು ನನ್ನ ಹೆಗಲ ಮೇಲೆ ಕೈ ಇಟ್ಟರು. ಪ್ರವೀಣ್, ಕೋಪ ಮಾಡಿಕೊಳ್ಬೇಡ. ಇವನಿಗೆ ಮಾತನಾಡಲು ಬಿಡು. ಇವನ ಕಣ್ಣಿಗೆ ದುರಾಸೆಯ ಪಟ್ಟಿ ಕಟ್ಟಿದೆ. ನಂತರ ಅಮ್ಮ ನವೀನಣ್ಣನ ಕಡೆ ನೋಡಿ ಹೇಳಿದ್ರು, ಹೋಗು ಮಗನೇ,
ನಿನಗೆ ನಾನು ಬರೆದು ಕೊಡುತ್ತೇನೆ. ಇನ್ಮುಂದೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನೀನು ನಿನ್ನ ಆಸ್ತಿಯನ್ನು ಸಂಭಾಳಿಸಿಕೊ. ನಾನು ನನ್ನ ಪ್ರವೀಣ್ ಜೊತೆ ಸಂತೋಷವಾಗಿದ್ದೇನೆ. ಆದರೆ ನೆನಪಿರಲಿ, ಸಮಯ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಇಂದು ಯಾವ ಮಣ್ಣನ್ನು ನೀನು ಕೀಳಾಗಿ ಕಾಣುತ್ತಿದೆಯೋ, ನಾಳೆ ಅದೇ ಮಣ್ಣು ಇನ್ನೊಬ್ಬರ ತಲೆಯ ಕಿರೀಟವಾಗ್ಬೋದು. ನವೀನಣ್ಣ ನಕ್ಕನು. ಅಮ್ಮ, ನಿಮ್ಮ ಈ ಭಾವುಕ ಮಾತುಗಳು ಹಳೆಯದಾಗಿದೆ. ಮಣ್ಣು ಮಣ್ಣಾಗಿ ಉಳಿಯುತ್ತದೆ. ಹೋಗುವಾಗ ಅವರ ಕಣ್ಣು ಅಂಗಳದಲ್ಲಿದ್ದ ಗುಂಡಿಯ ಮೇಲೆ ಬಿತ್ತು. ಏನಿದು, ಇಲ್ಲಿ ನಿಧಿ ಹುಡುಕ್ತಿದ್ದೀರಾ ಏನೋ ಎಂದು ವ್ಯಂಗ್ಯವಾಡಿದ. ನಾನು ತಕ್ಷಣ ಚೇತರಿಸಿಕೊಂಡು, ಇಲ್ಲ ಅಣ್ಣ, ಗಿಡ ನೆಡಲು ಮಣ್ಣನ್ನು ಹದ ಮಾಡ್ತಿದ್ದೆ ಎಂದೆ. ಹೌದಾ ಎಂದು ನಗುತ್ತಾ, ಬಹುಶಃ ಅವುಗಳನ್ನು ಮಾರಿ 2 ಹೊತ್ತಿನ ಊಟ ಸಿಗ್ಬೋದು ಎಂದನು. ಅವರು ಹೊರಟ ಕಾರಿನ ಬಾಗಿಲನ್ನು ಜೋರಾಗಿ ಮುಚ್ಚಿದರು. ಅವರು ಹೋದ ನಂತರ ನಾನು ನೆಲದ ಮೇಲೆ ಕುಳಿತು ಮೊಣಕಾಲಿನ ಮೇಲೆ ತಲೆ ಇಟ್ಟೆ. ನನ್ನ ಕಣ್ಣಿಂದ ನೀರಿನ ಧಾರೆ ಹರಿಯತೊಡಗಿತು. ಅಮ್ಮ, ಎಂಥ ಅವಮಾನ ಇದು. ನನ್ನ ಸ್ವಂತ ಅಣ್ಣ ನನ್ನನ್ನು ಬಡವ ಅಂತ ಭಾವಿಸ್ತಾನೆ. ನನ್ನ ಬಳಿ ನಂದಿನಿಗೆ ಕೊಡಲು ಏನೂ ಇಲ್ಲ. ನಿಮ್ಮ ಚಿಕಿತ್ಸೆಗೆ ಬೇಕಾದ ಹಣವು ನನ್ನ ಬಳಿ ಇಲ್ಲ ಎಂದು ನಾನು ವೇದನೆಯಿಂದ ಹೇಳಿಕೊಂಡೆ. ಒಳ್ಳೆಯತನಕ್ಕೆ ಇದೇನ ಫಲ ನಂದಿನಿ ಎಂದು ನನ್ನ ಮನಸ್ಸು ಕಳವಳದಿಂದ ಕೂಗುತ್ತಿತ್ತು. ನಂದಿನಿ ನನ್ನ ಹತ್ತಿರ ಕುಳಿತು ಮೌನವಾಗಿ ನನ್ನ ಬೆನ್ನು ಸವರುತ್ತಿದ್ದಳು. ಆ ಸ್ಪರ್ಶದಲ್ಲೇ ಒಂದು ಧೈರ್ಯ ಇತ್ತು. ಅಷ್ಟರಲ್ಲಿ ಅಮ್ಮ ನಿಧಾನವಾಗಿ ನಡೆದು ನನ್ನ ಬಳಿಗೆ ಬಂದು ನನ್ನ ಮುಖವನ್ನು ಮೇಲಕ್ಕೆತ್ತಿದರು. ಕಣ್ಣೀರು ಒರೆಸಿಕೊ ಪ್ರವೀಣ್, ಗಂಡಸರು ಅಳಬಾರ್ದು ಎಂದು ಸೌಮ್ಯವಾಗಿ ಹೇಳಿದರು. ನವೀನ್ ನೋಡಿದ್ದು ಮೇಲ್ನೋಟಕ್ಕೆ ಕಾಣೋದನ್ನಷ್ಟೆ, ಆದರೆ ನಾನು ನೋಡುತ್ತಿರುವುದು ಸತ್ಯ. ಯಾವ ಸತ್ಯ ಅಮ್ಮ ಎಂದು ಒಡೆದ ಧ್ವನಿಯಲ್ಲಿ ಕೇಳಿದೆ. ಅಮ್ಮ ತಮ್ಮ ಕೋಣೆಯೊಳಗೆ ಇಟ್ಟಿದ್ದ ಆ ಅಮೂಲ್ಯ ಪೆಟ್ಟಿಗೆಯ ಕಡೆಗೆ ಬೊಟ್ಟು ಮಾಡಿ ಹೇಳಿದರು. ಆ ಸತ್ಯ ಸದ್ಯಕ್ಕೆ ಮುಚ್ಚಿದೆ. ನವೀನ್ನ ಚುಚ್ಚು ಮಾತುಗಳನ್ನು ನೀನು ಸಹಿಸಿಕೊಂಡಿದ್ಯಾ, ತಾಳ್ಮೆ ವಹಿಸಿದ್ಯಾ. ದೇವರು ಯಾರ ಸಾಲವನ್ನು ಇಟ್ಟುಕೊಳ್ಳೋದಿಲ್ಲ. ಇಂದು ಅವನು ನಿನ್ನನ್ನು ತಿರಸ್ಕರಿಸಿದ್ದಾನೆ. ನಾಳೆ ಅವನೇ ನಿನ್ನ ಹೊಸ್ತಿಲಲ್ಲಿ ನಿಂತಿರುತ್ತಾನೆ. ಕೇವಲ ಸ್ವಲ್ಪ ಸಮಯ ಕಾಯಿ. ನಂತರ ನಿಧಾನವಾಗಿ ಸೇರಿಸಿದ್ರು. ನಾಳೆ ಆ ಪೆಟ್ಟಿಗೆ ತೆರೆಯುತ್ತದೆ. ನಿನ್ನ ಪರೀಕ್ಷೆ ಮುಗಿಯುತ್ತದೆ. ಅಮ್ಮನ ಮಾತಿನ ಅರ್ಥ ನನಗೆ ಸಂಪೂರ್ಣವಾಗಿ ತಿಳಿಯಲಿಲ್ಲ. ಆದರೆ ಅವರ ಕಣ್ಣುಗಳಲ್ಲಿದ್ದ ವಿಚಿತ್ರವಾದ ಹೊಳಪು ನನಗೆ ಧೈರ್ಯ ನೀಡಿತು. ಏನೇ ಆದರೂ ನಾನು ಧೈರ್ಯ ಕಳೆದುಕೊಳ್ಳುವುದಿಲ್ಲ ಎಂದು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದೆ. ಅದು ರಾತ್ರಿಯ ಕಡೆಯ ಜಾವ. ಮುಂಜಾನೆಯ ಸಮಯ ಹತ್ತಿರವಾಗುತ್ತಿದ್ದರೂ ನನ್ನ ಕಣ್ಣುಗಳಿಗೆ ನಿದ್ರೆ ದೂರವಾಗಿತ್ತು. ನವೀನಣ್ಣನ ಮಾತುಗಳು ಕರಗಿದ ಸೀಸದಂತೆ ನನ್ನ ಕಿವಿಗಳಲ್ಲಿ ಇಳಿಯುತ್ತಿದ್ದವು. ನಾನು ಮಂಚದ ಮೇಲೆ ಮಗ್ಗುಲು ಬದಲಾಯಿಸುತ್ತಿದ್ದೆ. ಅಷ್ಟರಲ್ಲಿ ನಂದಿನಿ ಎಚ್ಚರಗೊಂಡಳು. ಪ್ರವೀಣ್, ನೀವಿನ್ನೂ ಎಚ್ಚರವಾಗಿದ್ದೀರಾ ಎಂದು ಆತಂಕದಿಂದ ಕೇಳಿದಳು. ನಾನು ಎದ್ದು ಕುಳಿತು, ನಿದ್ದೆ ಹೇಗೆ ಬರುತ್ತದೆ ನಂದಿನಿ? ನನ್ನ ಸ್ವಂತ ರಕ್ತವೇ ನನ್ನನ್ನು ಬಿಕಾರಿ ಅಂತ ಹೇಳಿ ಹೋಯಿತು. ನನ್ನ ಸರಳತೆಗೆ ಇದೇನಾ ಪ್ರತಿಫಲ? ಅಮ್ಮನ ಸೇವೆ ಮಾಡಿ ನಾನು ತಪ್ಪು ಮಾಡಿದ್ನ? ಇಂದು ನಿನಗೆ ಕೊಡಲು ನನ್ನ ಬಳಿ 2 ಹೊತ್ತಿನ ಊಟಕ್ಕೂ ಇಲ್ಲ ಎಂದು ಮನದೊಳಗಿನ ನೋವನ್ನು ಹೊರಹಾಕಿದೆ. ನಂದಿನಿ ನನ್ನ ಕೈ ಮೇಲೆ ತನ್ನ ಕೈಯಿಟ್ಟು, ಅಂಥ ಮಾತುಗಳನ್ನಾಡಬೇಡಿ. ದೇವರು ನೋಡ್ತಿದ್ದಾನೆ. ನವೀನಣ್ಣನ ಬಳಿ ಸಂಪತ್ತಿದೆ, ಆದರೆ ನೆಮ್ಮದಿ ಇಲ್ಲ. ನಿಮ್ಮ ಬಳಿ ಅಮ್ಮನ ಆಶೀರ್ವಾದ ಇದೆ. ನನ್ನ ಜೊತೆ ಇದ್ದೆ. ದೇವರು ಖಂಡಿತವಾಗಿಯೂ ಯಾವುದೋ ದಾರಿ ತೋರಿಸ್ತಾನೆ ಎಂದಳು. ನಾನು ದೀರ್ಘವಾಗಿ ಉಸಿರು ಬಿಟ್ಟೆ. ಸಾಕು ನಂದಿನಿ, ನನ್ನ ಮನಸ್ಸು ತುಂಬ ಗಾಬರಿಯಾಗುತ್ತಿದೆ. ಅಮ್ಮನ ಮಾತುಗಳು, ಆ ಪೆಟ್ಟಿಗೆ, ನವೀನ ನಡವಳಿಕೆ ಎಲ್ಲವೂ ಗೊಂದಲಮಯವಾಗಿದೆ. ಬೆಳಗಾದಾಗ ಮನೆಯಲ್ಲಿ ವಿಚಿತ್ರವಾದ ನಿಶ್ಶಬ್ದವಿತ್ತು. ನಾನು ಸ್ನಾನ ಮಾಡಿ ಗೀತೆ ಓದಲು ಹೋಗ್ತಿದ್ದಾಗ ಅಮ್ಮನ ಕೋಣೆಯಿಂದ ತೀವ್ರ ಕೆಮ್ಮಿನ ಶಬ್ದ ಕೇಳಿಬಂತು. ನಾನು ಮತ್ತು ನಂದಿನಿ ಓಡುತ್ತಾ ಅವರ ಕೋಣೆಗೆ ಹೋದೆವು. ಅಮ್ಮ ನಿತ್ರಾಣರಾಗಿ ಹಾಸಿಗೆಯ ಮೇಲೆ ಮಲಗಿದ್ದರು. ಅವರ ಮೈಬಣ್ಣ ಅರಿಶಿನದಂತೆ ಹಳದಿಯಾಗಿತ್ತು. ಅಮ್ಮ, ಏನಾಯಿತು ಎಂದು ನಾನು ಕಳವಳಗೊಂಡೆ. ನಾನು ಡಾಕ್ಟರ್ನನ್ನು ಕರೆದುಕೊಂಡು ಬರುತ್ತೇನೆ ಅಂತ ಹೋಗಲು ತಿರುಗಿದೆ. ಆದರೆ ಅಮ್ಮ ಬಲವಾಗಿ ನನ್ನ ಕೈ ಹಿಡಿದರು. ಆ ಹಿಡಿತದಲ್ಲಿ ಇನ್ನೂ ಹಳೆಯ ಶಕ್ತಿ ಇತ್ತು. ಇಲ್ಲ ಪ್ರವೀಣ್, ಈಗ ಡಾಕ್ಟರ್ನ ಸಮಯ ಅಲ್ಲ, ಈಗ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಎಂದು ಗಂಭೀರವಾಗಿ ಹೇಳಿದರು. ನಾನು ಗಾಬರಿಯಾದೆ. ಅಮ್ಮ, ಏನು ಮಾತನಾಡ್ತಿದ್ದೀರಿ? ನೀವು ಗುಣಮುಖರಾಗ್ತೀರಿ. ಅಮ್ಮ ಎದುರಿಗಿದ್ದ ಮೇಜಿನ ಮೇಲೆ ಇಟ್ಟಿದ್ದ ಪೆಟ್ಟಿಗೆಯ ಕಡೆಗೆ ಬೊಟ್ಟು ಮಾಡಿದರು. ಅದನ್ನು ಎತ್ತು ಪ್ರವೀಣ್. ನಾನು ಆಶ್ಚರ್ಯದಿಂದ ಪೆಟ್ಟಿಗೆಯನ್ನು ನೋಡಿದೆ. ಆದರೆ ಅಮ್ಮ, ಇನ್ನೂ ಸಮಯ ಬಂದಿಲ್ಲ ಅಂತ ನೀವೇ ಹೇಳಿದಿರಲ್ಲ. ಅಮ್ಮನ ಧ್ವನಿಯಲ್ಲಿ ವಿಚಿತ್ರವಾದ ಶಾಂತಿ ಇತ್ತು. ಸಮಯ ಬಂದಿದೆ ಮಗನೇ. ನನ್ನ ಉಸಿರಿನ ಎಳೆ ದುರ್ಬಲವಾಗುತ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ನಾನು ಹೋದ ನಂತರ ನೀನು ಪರದಾಡೋದನ್ನು ನಾನು ಬಯಸೋದಿಲ್ಲ. ನಾನು ಬದುಕಿರುವಾಗಲೇ ನಿನಗೆ ನಿನ್ನ ಹಕ್ಕನ್ನು ಕೊಡಲು ಬಯಸುತ್ತೇನೆ. ನಂದಿನಿ ನೀರಿನ ಲೋಟವನ್ನು ಅಮ್ಮನ ತುಟಿಗಳಿಗೆ ಇಟ್ಟಳು. ಅಮ್ಮ, ಧೈರ್ಯವಾಗಿರಿ. ಪ್ರವೀಣ್ ಇದನ್ನು ತೆರೆಯುತ್ತಾರೆ ಎಂದಳು. ನಾನು ಮೂಲೆಯಿಂದ ಸುತ್ತಿಗೆ ಮತ್ತು ಉಳಿಯನ್ನು ತೆಗೆದುಕೊಂಡೆ. ನನ್ನ ಕೈಗಳು ನಡುಗುತ್ತಿದ್ದವು. ಇದು ನಾವು ಕಾಯುತ್ತಿದ್ದ ಕ್ಷಣ. ಆದರೆ ಮನಸ್ಸಿನೊಳಗೆ ಒಂದು ಅಪರಿಚಿತ ಭಯ ಕಾಡುತ್ತಿತ್ತು. ಒಡೆ ಎಂದು ಅಮ್ಮ ಆದೇಶಿಸಿದರು.
ನಾನು ಸುತ್ತಿಗೆಯ ಮೊದಲ ಏಟನ್ನು ಬೀಗದ ಮೇಲೆ ಹಾಕಿದೆ. ಕಬ್ಬಿಣದ ಜೋರಾದ ಶಬ್ದ ಕೋಣೆಯಲ್ಲಿ ಪ್ರತಿಧ್ವನಿಸಿತು. ಬೀಗ ಹಳೆಯದಾಗಿತ್ತು, ಆದರೆ ಗಟ್ಟಿಯಾಗಿತ್ತು. ಜೋರಾಗಿ ಹೊಡಿ ಪ್ರವೀಣ್, ಹೆದರಬೇಡ, ಇದು ನಿನ್ನದು ಎಂದು ಅಮ್ಮ ಧೈರ್ಯ ತುಂಬಿದರು. ನಾನು ಸಂಪೂರ್ಣ ಶಕ್ತಿಯನ್ನು ಒಗ್ಗೂಡಿಸಿ 2ನೇ ಬಾರಿ ಜೋರಾಗಿ ಹೊಡೆದೆ. ಹೋ ದೇವ್ರೆ, ಸಹಾಯ ಮಾಡು. ಟಕ್ ಎಂಬ ಶಬ್ದದೊಂದಿಗೆ ಬೀಗ ಮುರಿದು ಕೆಳಗೆ ಬಿತ್ತು. ನನ್ನ ಹೃದಯ ಎದೆಯಿಂದ ಹೊರಗೆ ಬರುವಂತಾಯಿತು. ನಂದಿನಿ ಉಸಿರು ಬಿಗಿ ಹಿಡಿದು ನಿಂತಳು. ಅಮ್ಮ ನಡುಗುವ ಕೈಗಳಿಂದ ಸನ್ನೆ ಮಾಡಿದರು. ತೆರೆ, ಏನಿದೆ ನೋಡು. ನಾನು ನಿಧಾನವಾಗಿ ಪೆಟ್ಟಿಗೆಯ ಭಾರವಾದ ಮುಚ್ಚಳವನ್ನ ಮೇಲಕ್ಕೆತ್ತಿದೆ. ಮುಚ್ಚಳ ತೆರೆಯುತ್ತಿದ್ದಂತೆ ಹಳೆಯದಾದ ಪರಿಮಳ ಕೋಣೆಯೆಲ್ಲ ಹರಡಿತು. ನಾನು ಒಳಗೆ ಇಣುಕಿದಾಗ ನನ್ನ ಕಣ್ಣುಗಳು ಅಗಲವಾದವು. ತಲೆ ಮರಗಟ್ಟಿತು. ಬಾಯಿಂದ ಯಾವ ಶಬ್ದವೂ ಹೊರಬರಲಿಲ್ಲ. ಪೆಟ್ಟಿಗೆಯ ಮುಚ್ಚಳ ತೆಗೆದಾಗ ಒಳಗೆ ಯಾವುದೇ ಖಾಲಿ ಜಾಗ ಇರಲಿಲ್ಲ. ಬದಲಾಗಿ ಅದು ಮೇಲಿನವರೆಗೂ ತುಂಬಿತ್ತು. ಎಲ್ಲಕ್ಕಿಂತ ಮೇಲೆ ಹಳೆಯ ಬಟ್ಟೆಗಳನ್ನು ಮಡಚಿಟ್ಟು ಇಡಲಾಗಿತ್ತು. ನಾನು ಹೆದರುತ್ತಾ ಆ ಬಟ್ಟೆಗಳನ್ನು ಸರಿಸಿದಾಗ ಕೆಳಗಿಂದ ಹೊರಬಂದ ಬಂಗಾರದ ಹೊಳಪು ನನ್ನ ಕಣ್ಣುಗಳನ್ನು ಕೋರಿಸುವಂತೆ ಮಾಡಿತು. ನಂದಿನಿಯ ಬಾಯಿಂದ ಅರಿವಿಲ್ಲದೆ ಚೀರಾಟ ಬಂತು. ಹೋ ದೇವ್ರೆ, ಪ್ರವೀಣ್ ನೋಡಿ, ಇದು ಚಿನ್ನ, ಅಪ್ಪಟ ಚಿನ್ನ. ನಾನು ನಡುಗುವ ಕೈಗಳಿಂದ ಒಂದು ಭಾರವಾದ ವೆಲ್ವೆಟ್ ಚೀಲವನ್ನು ಹೊರತೆಗೆದೆ. ಅದನ್ನು ತೆರೆಯುತ್ತಿದ್ದಂತೆ ಅದರೊಳಗೆ ಭಾರವಾದ ಚಿನ್ನದ ಸೆಟ್ಗಳು, ಬಳೆಗಳು ಮತ್ತು ಕಡಗಗಳು ಕಾಣಿಸಿಕೊಂಡವು. ಕೋಣೆ ಆಭರಣಗಳ ಹೊಳಪಿನಿಂದ ಒಮ್ಮೆಲೆ ಬೆಳಗಿತು. ಅವು ಇಂದಿನ ಕಾಲದಲ್ಲಿ ಸಿಗಲು ಅಸಾಧ್ಯವಾದ ಹಳೆಯ ಕಾಲದ ಭಾರಿ ಆಭರಣಗಳು. ನಾನು ಆಶ್ಚರ್ಯದಿಂದ ಅಮ್ಮನನ್ನು ನೋಡಿದೆ. ಅಮ್ಮ, ಇವೆಲ್ಲವೂ ನಿಮ್ಮ ಹತ್ರ ಇತ್ತಾ? ನಾವು ಊಟಕ್ಕೂ ಪರದಾಡ್ತಿದ್ದೆವು. ನೀವು ಇಷ್ಟೆಲ್ಲವನ್ನು ಬಚ್ಚಿಟ್ಟಿದ್ದೀರಾ? ಅಮ್ಮನ ಮುಖದಲ್ಲಿ ಒಂದು ಸನ್ಯಾಸಿ ಅಂತ ಮುಗುಳ್ನಗು ಇತ್ತು. ಹೌದು ಪ್ರವೀಣ್, ಇದು ನಿನ್ನ ತಂದೆಯ ಸಂಪಾದನೆ. ಅವರು ಬದುಕಿದ್ದಾಗ ಇವೆಲ್ಲವನ್ನು ನನಗಾಗಿ ಮಾಡಿಸಿದ್ರು. ನಾನು ಆಭರಣಗಳ ಮಧ್ಯೆ ಇಡಲಾಗಿದ್ದ ಒಂದು ಮಡಚಿದ ಕಾಗದವನ್ನು ತೆಗೆದೆ. ಇದು ಅಮ್ಮ ಹೇಳುತ್ತಿದ್ದ ಅದೇ ಕಾಗದ. ನಾನದನ್ನು ತೆರೆದು ಓದಲು ಆರಂಭಿಸಿದೆ. ನನ್ನ ಮಾತುಗಳು ಕಣ್ಣೀರಿನಲ್ಲಿ ಕರಗುತ್ತಿದ್ದವು. ಇವೆಲ್ಲವೂ ನನ್ನನ್ನು ನೋಡಿಕೊಳ್ಳುವ, ಯಾವಾಗಲೂ ನನ್ನ ಜೊತೆಯಲ್ಲಿರುವ ಆ ಮಗನಿಗೆ ಸೇರಬೇಕು. ನಾನು ಅಮ್ಮನನ್ನು ಎದೆಗಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತೆ. ಅಮ್ಮ, ಈ ಷರತ್ತು ಯಾಕೆ ಇಟ್ರಿ? ನಾನು ಈ ಚಿನ್ನ ಬೆಳ್ಳಿಗಾಗಿ ನಿಮ್ಮ ಸೇವೆ ಮಾಡಿಲ್ಲ. ನಾನು ದೇವರ ಇಚ್ಛೆಯಿಂದ ನಿಮ್ಮ ಪಾದಗಳಲ್ಲಿ ಕುಳಿತಿದ್ದೆ. ನನಗೆ ಇದು ಏನೂ ಬೇಡ. ನನಗೆ ನೀವು ಮಾತ್ರ ಬೇಕು. ಅಮ್ಮ ನನ್ನ ಕೈ ಹಿಡಿದುಕೊಂಡರು. ಸುಮ್ಮನಿರು ಹುಚ್ಚ, ನಿನ್ನ ಮನಸ್ಸು ಶುದ್ಧವಾಗಿತ್ತು ಅಂತ ನನಗೆ ಗೊತ್ತು. ಅದೇ ಕಾರಣಕ್ಕೆ ಇದು ನಿನಗೆ ಸಿಕ್ಕಿದೆ. ನವೀನ್ನ ಮನಸ್ಸಿನಲ್ಲಿ ಸ್ವಲ್ಪನಾದರೂ ಕರುಣೆ ಇದ್ದಿದ್ರೆ ಬಹುಶಃ ಅವನಿಗೂ ಇದರ ಹಕ್ಕು ಸಿಗುತ್ತಿತ್ತು. ಆದರೆ ಅವನು ನನ್ನನ್ನು ಹೊರೆ ಎಂದುಕೊಂಡ. ನವೀನ್ ಮದುವೆಯಾದಾಗ ಅವನ ಕಣ್ಣಲ್ಲಿ ದುರಾಸೆ ಸ್ಪಷ್ಟವಾಗಿ ಕಾಣಲಾರಂಭಿಸಿದಾಗ ನಾನು ಈ ಆಭರಣಗಳನ್ನು ಮಣ್ಣಿನಲ್ಲಿ ಹೂತಿಟ್ಟೆ. ಅವನು ಇವೆಲ್ಲವನ್ನು ಮಾರಿ ನಿನ್ನನ್ನು ಬೀದಿಗೆ ತಂದು ನಿಲ್ಲಿಸುತ್ತಾನೆ ಎಂಬ ಭಯ ನನಗಿತ್ತು. ನಂದಿನಿಯ ಕಣ್ಣುಗಳಲ್ಲೂ ಕೃತಜ್ಞತೆಯ ಕಣ್ಣೀರು ಹೊಳೆಯುತ್ತಿತ್ತು. ಪ್ರವೀಣ್, ದೇವರ ಲೀಲೆ ನೋಡಿ. ನವೀನಣ್ಣ ನಿಮ್ಮನ್ನು ಇಟ್ಟಿಗೆ ಮನೆಯಿಂದ ಹೊರಹಾಕಿದ್ರು. ಆದರೆ ದೇವರು ನಿಮಗೆ ಚಿನ್ನದ ಗಣಿಯನ್ನೇ ನೀಡಿದ. ನಾನು ಆಭರಣಗಳನ್ನು ಮತ್ತೆ ಪೆಟ್ಟಿಗೆಯೊಳಗೆ ಇಟ್ಟೆ. ನನ್ನ ಮನಸ್ಸಿನಲ್ಲಿ ಅಮ್ಮನ ಪ್ರೀತಿಯ ಭಾರ ಮಾತ್ರ ಇತ್ತು. ಅಮ್ಮ ನಮಗಾಗಿ ಏನೂ ಮಾಡಿಲ್ಲ ಎಂದು ನಾನು ಒಂದು ಕ್ಷಣವಾದರೂ ಯೋಚಿಸಿದ್ದಕ್ಕೆ ನನಗೆ ನಾಚಿಕೆಯಾಯಿತು. ಅಮ್ಮ ಗಂಭೀರವಾಗಿ ಹೇಳಿದರು, ಪ್ರವೀಣ್, ಇನ್ನಳೋದನ್ನು ನಿಲ್ಲಿಸು. ನಾಳೆ ಬೆಳಗ್ಗೆ ಇದರಲ್ಲಿರುವ ಕೆಲವು ಆಭರಣಗಳನ್ನು ಮಾರಿಬಾ ಮತ್ತು ನಿನ್ನ ಕೆಲಸ ಪ್ರಾರಂಭಿಸು. ಈ ಪ್ರಪಂಚದಲ್ಲಿ ನೀನು ಯಾರ ಮುಂದೆಯೂ ಕೈ ಚಾಚೋದನ್ನು ನೋಡಿಕೊಂಡು ಹೋಗಲು ನನಗೆ ಇಷ್ಟ ಇಲ್ಲ. ನಾನು ಅಮ್ಮನ ಕೈಗಳಿಗೆ ಮುತ್ತಿಟ್ಟೆ. ಅಮ್ಮ, ಇದು ನಿಮ್ಮ ಆದೇಶ. ನಾನು ಹಾಗೇ ಮಾಡುತ್ತೇನೆ. ನೀವು ಯಾವ ಜೀವನಕ್ಕೆ ಅರ್ಹರೋ ಅಂಥ ಜೀವನವನ್ನು ನಾನೀಗ ನಿಮಗೆ ಕೊಡುತ್ತೇನೆ. ನಾವು ಸಂತೋಷದ ಕ್ಷಣಗಳಲ್ಲಿ ಮುಳುಗಿದ್ದೆವು. ಆದರೆ ವಿಧಿಯ ನ್ಯಾಯ ಇನ್ನೊಂದು ಕಡೆ ಆರಂಭವಾಗಿದೆ ಎಂಬುದು ನಮಗೆ ತಿಳಿದಿರಲಿಲ್ಲ. ನಮ್ಮ ಮನೆಯಲ್ಲಿ ಕೃಪೆ ಸುರಿಯುತ್ತಿದ್ದರೆ ನಗರದ ಇನ್ನೊಂದು ಮೂಲೆಯಲ್ಲಿ ನವೀನ ಐಷಾರಾಮಿ ಮನೆಯಲ್ಲಿ ಕರ್ಮದ ಫಲ ಬಾಗಿಲು ತಟ್ಟುತ್ತಿತ್ತು. ಮರುದಿನ ಬೆಳಿಗ್ಗೆ ನಾನು ನಗರದ ಅತಿದೊಡ್ಡ ಬೆಳ್ಳಿಯ ಮಾರುಕಟ್ಟೆಯಲ್ಲಿ ನಿಂತಿದ್ದೆ. ನನ್ನ ಮುಂದೆ ಅಕ್ಕಸಾಲಿಗರಲ್ಲಿ ಪ್ರಸಿದ್ಧರಾದ ಸೇಠ್ ಧನಿರಾಮ್ ಕುಳಿತಿದ್ದರು. ಅವರು ತಮ್ಮ ಭೂತಗನ್ನಡಿಯನ್ನು ತೆಗೆದು ಆಶ್ಚರ್ಯದಿಂದ ನನ್ನತ್ತ ನೋಡಿದರು. ಪ್ರವೀಣ್ ಬಾಯ್, ನೀವಿದನ್ನು ಎಲ್ಲಿಂದ ಪಡೆದುಕೊಂಡಿದ್ದೀರಿ? ಇದು ರಾಜಮನೆತನದ ಶುದ್ಧ ಚಿನ್ನ. ಇದರ ಕಟ್ ಮತ್ತು ಸ್ಟ್ರಕ್ಚರ್ ಆಧುನಿಕ ಕುಶಲಕರ್ಮಿಗಳಿಗೆ ತಲುಪಲು ಸಾಧ್ಯ ಇಲ್ಲ. ನಾನು ಗಂಭೀರವಾಗಿ ಉತ್ತರಿಸಿದೆ. ಸೇಠ್ ಸಾಹಿಬ್, ಇದು ನನ್ನ ತಾಯಿಯ ಜೀವಮಾನದ ಉಳಿತಾಯ. ನನಗೆ ಇದಕ್ಕೆ ಉತ್ತಮ ಬೆಲೆ ಬೇಕು. ನಾನು ನನ್ನ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಸೇಠ್ ತಲೆಯಾಡಿಸಿ ನನ್ನ ಮುಂದೆ ನೋಟುಗಳ ರಾಶಿಯನ್ನು ಇಟ್ಟರು. ಇದನ್ನು ತೆಗೆದುಕೊಳ್ಳಿ. ನಗರದಲ್ಲಿ ಯಾವುದೇ ಪ್ರಮುಖ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಸಾಕು. ನಿಮ್ಮ ತಾಯಿ ನಿಮ್ಮನ್ನು ನಿಜವಾಗಿಯೂ ಅಮೂಲ್ಯವಾಗಿ ಪರಿಗಣಿಸಿದ್ದಾರೆ. ಮನೆಗೆ ಬರುವಾಗ ನಾನು ಹಣವನ್ನು ನನ್ನ ತಾಯಿಯ ಪಾದಗಳ ಬಳಿ ಇಟ್ಟೆ. ನನ್ನ ತಾಯಿ ನಡುಗುವ ಕೈಗಳಿಂದ ನನ್ನ ತಲೆಯನ್ನು ಸವರುತ್ತಾ, ಹೋಗು ಪ್ರವೀಣ್, ದೇವರು ನಿನ್ನ ವ್ಯವಹಾರವನ್ನು ಆಶೀರ್ವದಿಸಲಿ. ಇದು ನಿನಗೆ ಅರ್ಹವಾದದ್ದು.
ಈಗ ನಿನ್ನ ತಾಯಿಯ ಸೇವೆ ವ್ಯರ್ಥವಾಗೋದಿಲ್ಲ ಅಂತ ಜಗತ್ತಿಗೆ ತೋರಿಸು. ದೇವರ ಹೆಸರಿನಲ್ಲಿ ನಾನು ಬಟ್ಟೆ ವ್ಯಾಪಾರವನ್ನು ಪ್ರಾರಂಭಿಸಿದೆ. ತಾಯಿಯ ಆಶೀರ್ವಾದ ನನ್ನೊಂದಿಗಿತ್ತು. ನಾನು ಬೆಳಗ್ಗೆ ಬೇಗನೆ ಅಂಗಡಿ ತೆರೆದು ರಾತ್ರಿಯವರೆಗೆ ಶ್ರಮಿಸಿದೆ. ಗ್ರಾಹಕರು ಹೇರಳವಾಗಿದ್ದರು. ವಸ್ತುಗಳು ಬೇಗನೆ ಬಂದು ಮಾರಾಟವಾದವು. ದೇವರಿಗೆ ರಹಸ್ಯವಾಗಿ ಸಹಾಯ ಮಾಡಿದವರು ಬೇಗನೆ ಅಭಿವೃದ್ಧಿ ಹೊಂದಿದರು. ಕೆಲವೇ ತಿಂಗಳುಗಳಲ್ಲಿ ನನ್ನ ಸಣ್ಣ ಅಂಗಡಿ ದೊಡ್ಡ ಶೋರೂಮ್ ಆಗಿ ಬೆಳೆದಿತ್ತು. ನಾನು ಪಟ್ಟಣದ ಐಷಾರಾಮಿ ಪ್ರದೇಶದಲ್ಲಿ ಹೊಸ ಮನೆಯನ್ನು ಖರೀದಿಸಲು ನಿರ್ಧರಿಸಿದೆ. ಇದರಿಂದ ನಾನು ತಾಯಿ ಮತ್ತು ನಂದಿನಿಗೆ ಅವರಿಗೆ ಅರ್ಹವಾದ ಸಂತೋಷವನ್ನು ನೀಡಬಲ್ಲೆ. ಅಷ್ಟರಲ್ಲಿ ಪ್ರಕೃತಿ ತನ್ನದೇ ಆದ ಹಾದಿಯಲ್ಲಿ ಸಾಗುತ್ತಿತ್ತು. ಒಂದು ಸಂಜೆ ನಾನು ಮನೆಗೆ ಮರಳಿದೆ ಮತ್ತು ನಂದಿನಿ ಬಾಗಿಲಲ್ಲಿ ನಿಂತಿದ್ದಳು. ದಿಗ್ಭ್ರಮೆಗೊಂಡಳು. ಪ್ರವೀಣ್, ನೀವಿದನ್ನು ಕೇಳಿದ್ದೀರಾ? ಅವಳು ಭಯಭೀತ ಧ್ವನಿಯಲ್ಲಿ ಕೇಳಿದಳು. ನಾನು ನನ್ನ ಬೂಟುಗಳನ್ನು ತೆಗೆದು ಕೇಳಿದೆ. ಏನಾಯಿತು? ಎಲ್ಲನೂ ಸರಿಯಾಗಿದೆ ತಾನೆ? ನಂದಿನಿ ನನಗೆ ಒಂದು ಲೋಟ ನೀರು ಕೊಟ್ಟು ಹೇಳಿದಳು. ಇಂದು ನವೀನಣ್ಣ ದಿವಾಳಿಯಾಗಿದ್ದಾರೆಂದು ನೆರೆಹೊರೆಯಲ್ಲಿ ಮಾತು ಕೇಳಿ ಬರ್ತಿತ್ತು. ಅವನ ಸಂಗಾತಿ ಎಲ್ಲ ಹಣವನ್ನು ತೆಗೆದುಕೊಂಡು ಓಡಿ ಹೋಗಿದ್ದಾನಂತೆ. ಅವನು ಸಂಪೂರ್ಣವಾಗಿ ಹಣವಿಲ್ಲದವನು ಅಂತ ನಾನು ಕೇಳಿದೆ. ನಾನು ದಿಗ್ಭ್ರಮೆಗೊಂಡೆ. ನೀನೇನು ಹೇಳ್ತಿದ್ಯಾ? ನವೀನ್ ಕೋಟ್ಯಾಂತರ ಮೌಲ್ಯದ ವ್ಯವಹಾರವನ್ನು ಹೊಂದಿದ್ದ. ಹೌದು ಪ್ರವೀಣ್ ಅವರೇ, ಆದರೆ ರಹಸ್ಯ ಗಳಿಕೆ ಮತ್ತು ತಾಯಿಯ ಶಾಪದಲ್ಲಿ ದೊಡ್ಡ ಶಕ್ತಿ ಇದೆ. ಜನರು ಬ್ಯಾಂಕ್ನವರು ಅವರ ಮನೆಯನ್ನು ಹರಾಜು ಹಾಕಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಾಲ ತೀರಿಸಲು ಅವರ ಬಳಿ ಏನೂ ಉಳಿದಿಲ್ಲ ಅಂತ ನಂದಿನಿ ವಿಷಾದದಿಂದ ಹೇಳಿದಳು. ನನ್ನ ಹೃದಯ ಬಡಿಯಿತು. ನನ್ನನ್ನು ಮನೆಯಿಂದ ಹೊರಗೆಸೆದ ಸಹೋದರ ಸ್ವತಃ ನಿರಾಶ್ರಿತನಾಗುವ ಹಂತದಲ್ಲಿದ್ದ. ನಾನು ತಕ್ಷಣ ಪ್ರಾರ್ಥಿಸುತ್ತಿದ್ದ ನನ್ನ ತಾಯಿಯ ಕಡೆಗೆ ನೋಡಿದೆ. ಅವರು ಬಹುಶಃ ನಮ್ಮ ಮಾತು ಕೇಳಿರ್ಬೋದು. ಅಮ್ಮ, ನವೀನಣ್ಣನಿಗೆ ಏನೋ ಭಯಾನಕ ಘಟನೆ ಸಂಭವಿಸಿದೆ. ನಾನು ಮೆಲ್ಲನೆ ಹೇಳಿದೆ. ನನ್ನ ತಾಯಿ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿದರು. ಅವರ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ, ಆದರೆ ವಿಚಿತ್ರವಾದ ತೃಪ್ತಿಯ ಭಾವನೆ ಇತ್ತು. ಪ್ರವೀಣ್, ಇದು ನಿಮ್ಮ ಕಾರ್ಯಗಳ ಪರಿಣಾಮ. ನಾನವನನ್ನು ಶಪಿಸಲಿಲ್ಲ, ಆದರೆ ನನ್ನ ಹೃದಯ ಮುರಿದು ಹೋಗಿತ್ತು. ಅವನು ತನ್ನ ಅನಾರೋಗ್ಯ ಪೀಡಿತ ತಾಯಿಯನ್ನು ಹೊರಗೆ ತಳ್ಳಿದಾಗ ಆಕಾಶವೇ ನಡುಗಿತ್ತು. ಇಂದು ಅವನಿಗೆ ಅಸಹಾಯಕತೆ ಏನು ಅಂತ ಅರ್ಥ ಆಗಿದೆ. ಕೆಲವು ದಿನಗಳ ನಂತರ ನವೀನಣ್ಣನ ಐಷಾರಾಮಿ ಬಂಗಲೆಯನ್ನು ಮಾರಾಟ ಮಾಡಲಾಗಿದೆ ಎಂಬ ಸುದ್ದಿ ಬಂತು. ಎಂದಿಗೂ ನೆಲಕ್ಕೆ ಕಾಲಿಡದ ಅವನ ಪತ್ನಿ ಈಗ ಬಾಡಿಗೆಗೆ ಸ್ಥಳ ಹುಡುಕುತ್ತಿದ್ದಳು. ಎಲ್ಲ ಆಭರಣಗಳು, ಕಾರುಗಳು, ಸೇವಕರು ಇಲ್ಲವಾಗಿದ್ದರು. ನವೀನಣ್ಣ ಬೀದಿಯಲ್ಲೇ ಉಳಿದ. ನಾನು ನನ್ನ ಹೊಸ ಕಾರಿನಲ್ಲಿ ನನ್ನ ಶೋರೂಮ್ಗೆ ಹೋಗ್ತಿದ್ದಾಗ ರಸ್ತೆಯ ಬದಿಯಲ್ಲಿ ತಲೆಬಾಗಿ ಕುಳಿತಿದ್ದ ಒಬ್ಬ ವ್ಯಕ್ತಿಯನ್ನು ನೋಡಿದೆ. ಅದು ಬೇರೆ ಯಾರೂ ಅಲ್ಲ, ನವೀನಣ್ಣ ಆಗಿದ್ದ. ಅವನ ಬಟ್ಟೆಗಳು ಕೊಳಕಾಗಿದ್ದವು, ಮತ್ತೆ ಅವನ ಮುಖವು ನಾಚಿಕೆ ಮತ್ತು ಆಯಾಸದಿಂದ ಧೂಳಿನಿಂದ ಕೂಡಿತ್ತು. ನಾನು ಕಾರನ್ನು ನಿಲ್ಲಿಸಿದೆ. ನನ್ನ ಆತ್ಮಸಾಕ್ಷಿಯು ನನ್ನನ್ನು ಕಾಡುತ್ತಿತ್ತು. ನನ್ನ ಪ್ರೀತಿ ಪಾತ್ರರನ್ನು ಅಂತಹ ಸ್ಥಿತಿಯಲ್ಲಿ ನಾನು ಹೇಗೆ ಬಿಡಲಿ ಅಂತ ಯೋಚಿಸ್ತಿತ್ತು. ನನ್ನ ತಾಯಿ ನನಗೆ ಕೆಟ್ಟದ್ದಕ್ಕೆ ಒಳ್ಳೆಯದರಿಂದ ಪ್ರತಿಕ್ರಿಯಿಸಲು ಕಲಿಸಿದ್ದರು. ನಾನು ಕಾರಿನಿಂದ ಇಳಿದು ಅವನ ಕಡೆಗೆ ನಡೆದೆ. ನವೀನಣ್ಣ, ನಾನು ಕರೆದೆ. ಅವನು ಮೇಲಕ್ಕೆ ನೋಡಿದನು. ಅವನ ಕಣ್ಣಲ್ಲಿ ನನ್ನನ್ನು ನೋಡಿ ನಾಚಿಕೆಯ ಬದಲು ಒಂದು ವಿಚಿತ್ರವಾದ ಅಸಹಾಯಕತೆ ಇತ್ತು. ಪ್ರವೀಣ್, ನೀನಿಲ್ಲಿ ನನ್ನನ್ನು ತಮಾಷೆ ನೋಡಲು ಬಂದಿದ್ಯಾ ಎಂದು ನವೀನ್ ಗದ್ಗದಿತ ಧ್ವನಿಯಲ್ಲಿ ಕೇಳಿದ. ನಾನವನ ಹೆಗಲ ಮೇಲೆ ಕೈಯಿಟ್ಟೆ. ಇಲ್ಲ ಅಣ್ಣ, ತಮಾಷೆಯನ್ನು ಪ್ರಪಂಚ ನೋಡುತ್ತದೆ. ನೀವು ಬನ್ನಿ, ಕಾರಿನಲ್ಲಿ ಕುಳಿತುಕೊಳ್ಳಿ. ಎಲ್ಲಿಗೆ? ಅವನು ಆಶ್ಚರ್ಯದಿಂದ ಕೇಳಿದ. ಮನೆಗೆ, ನಾನು ದೃಢವಾದ ಸ್ವರದಲ್ಲಿ ಹೇಳಿದೆ. ನನ್ನ ಮನೆಗೆ, ಯಾಕಂದರೆ ಆ ಮನೆಯ ಸೂರು ನಿಮಗೂ ಇದೆ. ನವೀನ್ ಕಣ್ಣು ಅರಳಿಸಿ ನನ್ನನ್ನು ನೋಡುತ್ತಿದ್ದ. ತಾನು ಯಾರನ್ನು ತಿರಸ್ಕರಿಸಿದ್ದನೋ ಇಂದು ಅದೇ ತಮ್ಮ ತನಗೆ ಆಶ್ರಯಾಗುತ್ತಿದ್ದಾನೆಂಬುದು ಅವನಿಗೆ ನಂಬಲಾಗುತ್ತಿರಲಿಲ್ಲ. ನಾನು ನವೀನಣ್ಣನ ಕೈ ಹಿಡಿದು ನನ್ನ ಐಷಾರಾಮಿ ಡ್ರಾಯಿಂಗ್ ರೂಮ್ಗೆ ಪ್ರವೇಶಿಸಿದಾಗ ನಂದಿನಿ ಆಶ್ಚರ್ಯದಿಂದ ಇದ್ದ ಜಾಗದಲ್ಲೇ ನಿಂತು ಬಿಟ್ಟಳು. ಮನೆಯ ವೈಭವವನ್ನು ಕಂಡು ನವೀನಣ್ಣ ಬಾಯಿ ಮುಚ್ಚಲೇ ಇಲ್ಲ. ಅವನು ಅವಮಾನದಿಂದ ತಲೆ ತಗ್ಗಿಸಿ ಸೋಫಾದ ಅಂಚಿನಲ್ಲಿ ಕುಳಿತನು. ಪ್ರವೀಣ್, ನವೀನಣ್ಣನ ಧ್ವನಿ ನಡುಗುತ್ತಿತ್ತು. ಇವೆಲ್ಲವೂ ನಿಂದೇನಾ? ಈ ಅರಮನೆ, ಈ ಕಾರುಗಳು, ನೀನಿಷ್ಟು ಶ್ರೀಮಂತ ಹೇಗಾದೆ? ನಾನಂತೂ ನಿನ್ನನ್ನು ಮಣ್ಣುಗೂಡಿಸಿದ್ದನಲ್ಲ. ನಾನು ಮುಗುಳ್ನಗುತ್ತಾ ಅವನ ಮುಂದೆ ನೀರಿನ ಲೋಟ ಇಟ್ಟೆ. ಅಣ್ಣ, ಯಾರನ್ನು ದೇವರು ಕಾಪಾಡಲು ಬಯಸ್ತಾನೋ ಅವರನ್ನು ಯಾರೂ ಅಳಿಸಲಾರರು. ನನ್ನ ಬಳಿ ಅಮ್ಮನ ಆಶೀರ್ವಾದದ ಬಲವಿತ್ತು. ಅದನ್ನು ಪ್ರಪಂಚದ ಯಾವ ಶಕ್ತಿಯೂ ಮುರಿಯಲಾರದು. ಅದೇ ಸಮಯಕ್ಕೆ ಕೆಲಸದಾಳು ಅಮ್ಮನ ವೀಲ್ಚೇರನ್ನು ಕೋಣೆಗೆ ತಳ್ಳಿಕೊಂಡು ಬಂದರು. ನವೀನ್ ಅಮ್ಮನನ್ನು ಕಂಡ ತಕ್ಷಣ ಅವರ ಕಾಲಿಗೆ ಬಿದ್ದ. ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಅಮ್ಮ, ನನ್ನನ್ನು ಕ್ಷಮಿಸು. ನಾನು ಕುರುಡನಾಗಿದ್ದೆ. ಹಣದ ದಾಹ ನನ್ನನ್ನು ಕಲ್ಲಾಗಿಸಿತ್ತು. ಇಂದು ನನ್ನ ಬಳಿ ಏನೂ ಉಳಿದಿಲ್ಲ. ಮನೆ ಇಲ್ಲ, ಹಣ ಇಲ್ಲ, ಮರ್ಯಾದೆ ಇಲ್ಲ. ಅಮ್ಮ ನಡುಗುವ ಕೈಯಿಂದ ನವೀನ್ನ ತಲೆ ಸವರಿದರು.
ಆದರೆ ನನ್ನನ್ನು ನೋಡುವಾಗ ಅವರ ಕಣ್ಣಲ್ಲಿದ್ದ ಆ ಹೊಳಪು ಇನ್ನೂ ಕಾಣಿಸಲಿಲ್ಲ. ಏಳು ನವೀನ್, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ದೇವರು ನಿನಗೆ ಒಳ್ಳೆಯ ದಾರಿ ತೋರಿಸಲಿ. ನವೀನ್ ಕಣ್ಣೀರು ಒರೆಸಿಕೊಂಡು ನನ್ನತ್ತ ನೋಡಿದನು. ಪ್ರವೀಣ್, ನಾನು ತೀರಾ ಬಡವನಾಗಿದ್ದೇನೆ. ಆದರೆ ನೀನು ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಎತ್ತರಕ್ಕೆ ಹೇಗೆ ತಲುಪಿದೆ? ನಾನು ಎದ್ದು ಕಪಾಟಿನಿಂದ ಆ ಪೆಟ್ಟಿಗೆಯನ್ನು ಮತ್ತು ಆ ವಿಶೇಷ ಚೀಟಿಯನ್ನು ತೆಗೆದುಕೊಂಡು ಬಂದೆ. ಆ ಚೀಟಿಯನ್ನು ನವೀನ್ ಅಣ್ಣನ ಕೈಗಿಟ್ಟೆ. ಇದನ್ನು ಓದಿ ಅಣ್ಣ, ಇದೇ ಆ ರಹಸ್ಯ. ಅಮ್ಮ ವರ್ಷಗಳಿಂದ ಇದನ್ನು ತಮ್ಮ ಎದೆಯಲ್ಲಿ ಬಚ್ಚಿಟ್ಟುಕೊಂಡಿದ್ರು. ನವೀನ್ ಜೋರಾಗಿ ಓದಿದ. ಇವೆಲ್ಲವೂ ನನ್ನನ್ನು ನೋಡಿಕೊಳ್ಳುವ ಮತ್ತು ಯಾವಾಗಲೂ ನನ್ನ ಜೊತೆ ಇರುವ ಆ ಮಗನಿಗೆ ಸೇರುತ್ತದೆ. ಅವರ ಕೈಯಿಂದ ಚೀಟಿ ಕೆಳಗೆ ಬಿತ್ತು. ನಾನು ಮೃದುವಾಗಿ ಹೇಳಿದೆ, ಅಣ್ಣ, ಯಾವ ಹಳೆಯ ಮನೆಯನ್ನು ನೀವು ಗುಜರಿ ಅಂತ ತಿಳಿದು ನನಗೆ ಒಪ್ಪಿಸಿದ್ದೀರೋ ಅದೇ ಮನೆಯ ನೆಲದಲ್ಲಿ ಅಮ್ಮ ತಂದೆಯ ಕಾಲಡಿಯಲ್ಲಿ ಬಂಗಾರವನ್ನು ಹೂತಿಟ್ಟಿದ್ದರು. ಅಮ್ಮ ಬಯಸಿದ್ದರೆ ಇವೆಲ್ಲವನ್ನು ನಿಮಗೆ ಕೊಡ್ಬೋದಿತ್ತು. ಆದರೆ ಯಾರು ಮಗನಾಗಿ ಸಾಥು ನೀಡುತ್ತಾರೆ ಮತ್ತು ಯಾರು ಕೇವಲ ಸ್ವಾರ್ಥ ನೋಡುತ್ತಾರೆ ಎಂಬುದನ್ನು ಅವರು ಪರೀಕ್ಷಿಸಲು ಬಯಸಿದ್ರು. ಅಮ್ಮ ನನ್ನ ಸೇವೆಯ ಋಣವನ್ನು ಬಂಗಾರದಿಂದ ತೀರಿಸಲು ಬಯಸಿದ್ರು. ಆದರೆ ನಾನು ಅತ್ತು ಬಿಟ್ಟೆ. ಯಾಕಂದರೆ ನಾನವರ ಸೇವೆಯನ್ನು ದೇವರ ಪ್ರೀತಿಗಾಗಿ ಮಾಡಿದ್ದೆ. ಆದರೆ ದೇವರು ನನ್ನ ಸತ್ಯ ಭಾವನೆಯನ್ನು ಒಪ್ಪಿಕೊಂಡು ಈ ನಿಧಿಯನ್ನು ನನ್ನ ಮಡಿಲಿಗೆ ಹಾಕಿದ. ನವೀನ್ ಕಲ್ಲಿನಂತೆ ಸ್ತಬ್ಧವಾಗಿ ನನ್ನನ್ನು ನೋಡ್ತಿದ್ದ. ವಯಸ್ಸಾದ ತಾಯಿಯನ್ನು ಮನೆಯಿಂದ ಹೊರಹಾಕಿ ತಾವು ಸ್ವತಃ ತಮ್ಮ ಅದೃಷ್ಟವನ್ನು ಒದ್ದುಕೊಂಡಿದ್ದಾರೆಂಬ ಅರಿವು ಅವರಿಗೆ ತಡವಾಗಿ ಬಂದಿತ್ತು. ನಾನವನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದೆ, ಚಿಂತಿಸಬೇಡಣ್ಣ, ಈ ಮನೆ ನಿಂದೂ ಹೌದು. ನೀನಿಲ್ಲಿ ಎಷ್ಟು ದಿನ ಬೇಕಾದರೂ ಇರಬಹುದು. ನಿನ್ನ ಎಲ್ಲ ಅವಶ್ಯಕತೆಗಳು ಪೂರೈಸಲ್ಪಡುತ್ತವೆ. ನಾನು ನವೀನ್ಗೆ ಸೂರು, ಊಟ ಮತ್ತು ಗೌರವ ನೀಡಿದೆ. ಯಾಕಂದರೆ ಅವನೀ ಮನೆಯ ಮಾಲೀಕನಾಗಿದ್ದು ಇಂದು ಆಶ್ರಿತರಾಗಿದ್ದಾರೆ ಎಂದು ಅವರಿಗೆ ಎಂದಿಗೂ ಅನ್ನಿಸಬಾರ್ದು. ನನ್ನ ವ್ಯಾಪಾರ ದಿನೇ ದಿನೇ ಬೆಳೆಯುತ್ತಾ ಹೋಯಿತು. ಯಾಕಂದರೆ ನನ್ನ ತಲೆಯ ಮೇಲೆ ಅಮ್ಮನ ನೆರಳು ಮತ್ತು ತುಟಿಗಳಲ್ಲಿ ಅವರ ಹಾರೈಕೆಗಳಿದ್ದವು. ಆದರೆ ಇನ್ನೊಂದು ಕಡೆ ನವೀನ್ ಎಲ್ಲವನ್ನೂ ಪಡೆದರೂ ಒಳಗಿನಿಂದ ಖಾಲಿಯಾಗಿದ್ದ. ಅವನು ಆ ಮನೆಯಲ್ಲಿರ್ತಿದ್ದ, ಆದರೆ ಅವನ ಕಣ್ಣಲ್ಲಿ ಯಾವಾಗಲೂ ಸಂಕಟ ಮತ್ತು ಪಶ್ಚಾತ್ತಾಪ ಇರುತ್ತಿತ್ತು. ತಾಯಿಯ ಸೇವೆಯಲ್ಲಿ ಸಿಗುವ ಆ ನೆಮ್ಮದಿ ಮತ್ತು ಪ್ರೀತಿಯಿಂದ ಅವನು ವಂಚಿತನಾಗಿದ್ದನು. ಮಕ್ಕಳಿಗೆ ನಾವು ತಂದೆ ತಾಯಿಯನ್ನು ಸಾಕುತ್ತಿದ್ದೇವೆಂದು ಅನ್ನಿಸ್ಬೋದು. ಆದರೆ ಸತ್ಯವೇನೆಂದರೆ ತಂದೆ ತಾಯಿಯ ಆಶೀರ್ವಾದದ ಬಲದಿಂದಲೇ ಮಕ್ಕಳು ಬದುಕುತ್ತಿರುತ್ತಾರೆ. ಯಾವ ಮನೆಯಲ್ಲಿ ತಂದೆ ತಾಯಿಗೆ ಬೆಲೆ ಇರುವುದಿಲ್ಲವೋ ಅಲ್ಲಿಂದ ಸಂತೋಷ ಮತ್ತು ಏಳಿಗೆ ಶಾಶ್ವತವಾಗಿ ದೂರವಾಗುತ್ತದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಕಥೆ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಿಮಗೆ ಹೊಸ ವಿಡಿಯೋಗಳ ಸೂಚನೆ ತಕ್ಷಣ ಸಿಗುತ್ತದೆ. ಕಥೆಯನ್ನು ಪೂರ್ತಿಯಾಗಿ ವೀಕ್ಷಿಸಿದ ನಿಮಗೆ ಧನ್ಯವಾದಗಳು.